ಧರಣಿಗಳೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣದೇವ ದೇವ ನಿಲ್ಲ ನಿರತಗೊಂಡಾಡುತ್ತಗಿರುವರು ತ್ರಿಜಗದುಳ್ ಅಣ್ಣ ದೇವ ಅರಿತಿದನೆಲ್ಲವ ಮೃಗ ಬೇಟೆಗೆ ನೂತಲೆ ಅಣ್ಣ ದೇವ ನಾವು ತೆರಳಿ ತೋಗಿನ ಗಿರಿಗಲಿ ಬೇಟೆಯಾಡುತ್ತ ಅಣ್ಣ ದೇವ ಅಣ್ಣ ದೇವ ಅಣ್ಣ ದೇವ ಅಣ್ಣ ದೇವ ಅಣ್ಣ ದೇವ ಅಣ್ಣ ದೇವ ನಿನ್ನಿಂದ ಆಜ್ಞಪ್ತರಾದಂತಹ ನಾವು ಚಂಡಮುಂಡರು. ಹೌದು. ನಮಸ್ಕಾರ. ಒಳ್ಳೇದಾಗಲಿ. ಪ್ರಣಾಮಗಳು. ಒಳ್ಳೇದಾಗಲಿ. ಧರಣಿಯನ್ನೆಲ್ಲ ಶೋಧಿಸಿದೆವು. ಒಂದು ನಮಸ್ಕಾರ, ನಿಂದು ಪ್ರಣಾಮ. ಸತ್ಯ. ಸರಿ. ಯಾರಾದರೂ ನಮ್ಮ ವಿರೋಧ ಮಾಡುವವರಲ್ಲ, ಆಡುವವರಲ್ಲ, ಆಲೋಚಿಸುವವರಿದ್ದಾರೋ ಅನ್ನುವುದನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆವು. ಊರು ತಿರುಗಿದಿರಾ? ಹೌದು. ಊರು ತಿರುಗಿದೆವು. ಚುಂಬಾಕ್ಯನ ಆಕ್ಯವಾಳತನದ ಬಗ್ಗೆ ಬಹಳಷ್ಟು ವಿಷಯ ಸಂಗ್ರಹ ಮಾಡುವುದಕ್ಕಾಗಿ ಹೊರಟವರು. ಏನು ವಿಷಯ ಸಿಕ್ಕಿತು ನಿಮಗೆ? ನಿನ್ನ ಆಳ್ವಿಕೆಯಲ್ಲಿ ಯಾವುದೇ ಲೋಪದೋಷಗಳನ್ನಾಡುವವರಿಲ್ಲ, ಆದರೆ ವೈರಿಗಳಾದ ದಿವೋಕಸರನ್ನು ಅನ್ವೇಷಿಸುತ್ತಾ ಹೊರಟೆವು. ಎಲ್ಲಿ ನೋಡಿದರೂ ಸುಮನಸರ ಸುಳಿವೇ ಇಲ್ಲ. ಸುಮನಸರು ಯಾರು ಇಲ್ವಾ? ನಮ್ಮ ಕಣ್ಣಿಗೆ ಗೋಚರವಾಗುತ್ತಿಲ್ಲ, ಮರೆಯಾಗಿ ಹೋಗಿದ್ದಾರೆ. ಹಾಗೆಂದು ಹೀಗೆ ಅವರನ್ನು ಹುಡುಕುತ್ತಾ ಲೋಕ ಮೂರನ್ನು ಸುತ್ತಿದ ಕಾಲ ನಿಮಗೆ ಜನರು ಸಿಕ್ಕಿದ್ದಾರೆ. ನರರು ನಾಗಾದಿಗಳು ಎಲ್ಲರೂ ಸಿಕ್ಕಿದ್ದಾರೆ. ಅವರಲ್ಲಿ ಯಾರು ಸುಮನಸರು ಇರ್ಲಿಲ್ವಾ? ಅವರು ನಮಗೆ ಲಕ್ಷ್ಯವೇ ಅಲ್ಲ, ಇರ್ಲಿಲ್ವಾ ಅಂತ. ಅವರಲ್ಲಿ ಹುಡುಕುವುದಕ್ಕುಂಟೋ ನಾವು? ಶಬ್ದಾರ್ಥ ಸುಮನಸರಲ್ಲ ನಿನಗೆ. ನಾನು ಕೇಳಿದ್ದೆ ಅದನ್ನೇ. ನಮಗೆ ನಿಜವಾಗಿಯೂ ಸಿಗಬೇಕಾದ ತಮ್ಮ ಹೇಳಿದ್ದು ದೇವತೆಗಳನ್ನು ಅರ್ಥ ಸಿಗಲಿಲ್ಲ. ಯಾಕೆ ಅಂದ್ರೆ ನನ್ನ ಆಡಳಿತದಲ್ಲಿ ಸುಮನಸರೇ ಇಲ್ಲ ಅಂತಂದ್ರೆ ಆಡಳಿತ ಒಳ್ಳೇದಿಲ್ಲ ಅಂತ, ಆಡಳಿತ ಸರಿ ಇಲ್ಲ ಅಂತ ಅರ್ಥ. ಸತ್ಯ. ಹಾಗೆಂದು ರಾಕ್ಷಸರಲ್ಲಿ ಒಳ್ಳೆ ಮನಸ್ಸಿನವರಿಲ್ವೇ? ನೀನೇ ಇದೆಯಲ್ಲ ಸಾಕ್ಷಿ. ಮತ್ತೆ ಹಾಗಾಗಿಯೇ ನಾವೆಲ್ಲ ಹುಡುಕುತ್ತಾ ಹೋದಾಗ ಅವರು ಸಿಗದೇ ಇದ್ದಾಗ ನಮಗೆ ತಿರುಗಾಟ ಮಾಡಿ ಮಾಡಿ ಆಯಾಸವಾಯಿತು. ಬೇಟೆಯಾಡುವುದಕ್ಕೆ ಕಾನನವನ್ನು ಸೇರಿದೆವು, ಬೇಟೆಯನ್ನಾಡಿದೆವು. ವಿಶ್ರಾಂತಿಯನ್ನು ಪಡೆಯುವುದಕ್ಕೆ ಬೇಕಾಗಿ ತುಹಿನಾದ್ರಿಯ ತುದಿಯನ್ನಡರಿದ ಸಂದರ್ಭ ಕೇಳಿತು ಗಾಯನ. ಎಂತದ್ದು ಕೇಳಿತು? ಕಾನನದಲ್ಲಿ ಗಾಯನ. ಗಾಯನದ ಮೂಲವನ್ನು ನರಸುತ್ತಾ ನಾವು ಅದು ಕೇಳಿದ ಹಾಗೆ ಆಗ್ತದೆ ಕಾಡಿನಲ್ಲಿ. ಹೌದೌದು ಹೌದು. ಹಾಗೆಂದು ಇದು ನೀ ಹೇಳಿದ ಆ ಗಾಯನ ಅಲ್ಲ. ಎರಡು ಕೀಚಕಗಳು ಪರಸ್ಪರ ಘರ್ಷಿಸಿದಾಗ ಆ ಕೀಚಕಗಳ ಅಧೋಭಾಗದಲ್ಲಿರುವ ರಂಧ್ರದಲ್ಲಿ ಗಾಳಿ ಪ್ರವೇಶಿಸಿ ಊರ್ಧ್ವಮುಖವಾಗಿ ಸಂಚರಿಸುವಾಗ ವೇಣುನಾದ ಕೇಳಿದ ಹಾಗೆ ಆಗ್ತದೆ. ಆದ್ರೆ ಇದು ವೇಣುನಾದ ಅಲ್ಲ, ಮತ್ತೆ ಇದು ವೀಣಾನಾದ. ಸ್ವಲ್ಪ ವ್ಯತ್ಯಾಸ. ಹಾಗಿದ್ರೆ ಈ ನಾದದ ಮೂಲವನ್ನು ಅರಸುತ್ತಾ ಹೋದೆವು. ಹೋಗುತ್ತಾ ಇರುವಾಗ್ಗೆ ನಮಗೆ ಅನುಗಂಧ ಆಘ್ರಾಣಿಸುವುದಕ್ಕೆ ಸಿಕ್ಕಿತು. ನಾದದ ಮೂಲವನ್ನು ಹೊರಗಡೆ ಅರಸಿದ್ದು ನೀವು? ನಿಜ. ಹಾಗೆ ಹೊರಗೆ ಅರಸುತ್ತಾ ಹೋದಾಗ ಅನುಗಂಧ ಗಾಯನಕ್ಕೆ ಮೂಲವಾದವಳಲ್ಲಿ ಇದು ಇರಬೇಕು ಎನ್ನುವ ಕಾರಣದಿಂದ ಹುಡುಕಿದಾಗ ಸಿಕ್ಕಿದಳು. ತನುಗಂಧ ಅಂದ್ರೆ ಎಂತದ್ದು? ಶರೀರದ ಪರಿಮಳ. ಆ ಪರಿಮಳವನ್ನು ಹುಡುಕುತ್ತಾ ಹೋದಾಗ ಅದೊಬ್ಬಳು ನಾರಿಯ ಮೈಯಿಂದ ತನುಗಂಧವು ಗಾಯನವು ಒಟ್ಟಿಗೆ ನಿಮಗೆ ಅನುಭವಕ್ಕೆ ಬಂದದ್ದ? ಗಾಯನ ಮೊದಲು ಬಂದು ತನುಗಂಧ ಮತ್ತೆ ಅನುಭವಕ್ಕೆ ಬಂದ? ಗಾಯನ ಮೊದಲು ಬಂತು, ಕೇಳಿತು. ಆ ಗಾಯನವನ್ನೇ ಹಿಡಿದು ನಾವು ಹುಡುಕುತ್ತಾ ಹೋದಾಗ ತನುಗಂಧ ನಮಗೆ ಸಿಕ್ಕಿತು, ನಿಮ್ಮ ಮೂಗಿಗೆ ಬಂತು, ಬಡಿಯಿತು. ಹಾಗೆ ಎರಡನ್ನೂ ಹುಡುಕುತ್ತಾ ಹೋಗುವಾಗ ಎರಡೂ ಒಂದರಲ್ಲೇ ಇತ್ತು.
ಎರಡು ಒಂದರಲ್ಲೇ ಇರುವುದು. ಇತ್ತು. ಎಲ್ಲಿಂದ ಅಂತ ನೋಡಿದ್ರೆ ಕದಂಬವನ. ಆ, ಅಲ್ಲಿ ಕಾಮಿನಿಯೊಬ್ಬಳು ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತು ಆ, ಉಯ್ಯಾಲೆಯಾಡುತ್ತಿರುವುದನ್ನು ನೋಡಿದೆವು. ಕದಂಬ ಕಾನನದಲ್ಲಿ ಹೌದು. ಸ್ವರ್ಣದ ಉಯ್ಯಾಲೆ. ಹ. ಹ್ಮ್. ನಮಗ ಆಶ್ಚರ್ಯ ಹುಟ್ಟಿತು. ಆ, ಇಂತಹ ದಟ್ಟ ಕಾಂತಾರದಲ್ಲಿ ನವಯೌವನದಿಂದ ಶೋಭಿಸುವ ಅಬಲೆಯಾದ ಕೋಮಲೆಯೊಬ್ಬಳು ಯಾಕಿದ್ದಾಳೆ? ಕೆಲವು ಕಾಡುಗಳಲ್ಲಿ ವನದೇವತೆ ಯಕ್ಷಿ ಎಲ್ಲ ಇರುವುದುಂಟು. ಇದಂತದ್ದಲ್ಲ. ಅಲ್ವಾ? ಮಾತಾಡಿಸುವಾಗ ಮಾತಾಡ್ತದೆ, ಹಾ, ಮಾತಾಡ್ತದ, ನೋಡಿದಾಗ ನೋಡ್ತದೆ. ಹಾ ಹಾ. ವಿಚಾರಿಸಿದೆವು. ಹೌದು. ಹಾ, ಏನು ವಿಚಾರಿಸಿದ್ರಿ? ಯಾರು ನೀನು? ಹ್ಮ್. ಯಾವ ಊರು? ಹಾ, ಯಾಕೆ ಇಲ್ಲಿಗೆ ಬಂದೆ? ಹಾ. ಎಲ್ಲಾ ವಿಷಯಕ್ಕೂ ಉತ್ತರ ಒಂದೇ. ಏನು? ಹೆಸರು ಕೌಶಿಕೆಯಂತೆ. ಹೇಗೆ? ಹೆಸರು ಕೌಶಿಕೆಯಂತೆ. ಹಾ, ಹೆತ್ತವರಾರು ತಿಳಿಯಲಿಲ್ಲವಂತೆ, ಊರು ಕೇರಿಗಳಿಲ್ಲವಂತೆ. ಹಾ. ಆದರೆ ಅವಳು ಕುಳಿತ ರೀತಿಯನ್ನು ನೋಡುವಾಗ ಆಶ್ಚರ್ಯ. ಬಂಗಾರದ ಶೃಂಖಲೆ ಅಂಬರದಿಂದ ಇಳಿಯಲ್ಪಟ್ಟಿದೆ. ಹಾ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಹಾ. ಅವಳಲ್ಲಿ ಕೇಳಿ ಅವಳನ್ನು ನೋಡುವಾಗ ಹಾ. ನಾವೊಂದು ನಿರ್ಣಯ ಮಾಡಿದೆವು. ಏನು? ಅವಳು ನಿನಗೆ ತಕ್ಕವಳು ಅಂತ ನಿರ್ಣಯಿಸಿದೆವು. ತಕ್ಷಣವೇ ನಿರ್ಣಯಕ್ಕೆ ಬಂದ್ರ? ನಿರ್ಣಯಕ್ಕೆ ಬಂದೆವು. ಅಲ್ಲ, ಮೊದಲು ನಿಮಗೆ ಬೇಕು ಅಂತ ಅನ್ನಿಸಿ ಸಿಗದೇ ಇದ್ದಾಗ ನನಗಾದೀತು ಅಂತ ನಿರ್ಣಯಕ್ಕೆ ಬಂದ. ನಾವು ಬ್ರಹ್ಮಚಾರಿಗಳಲ್ವೇ? ಈ ಬ್ರಹ್ಮಚಾರಿಗಳು ಒಂದು ಸ್ತ್ರೀಯನ್ನು ನನಗೆ ಬೇಕು ಅಂತ ಆಲೋಚನೆ ಮಾಡಬಾರ್ದ? ಯೋಚನೆ ಮಾಡುತ್ತಲೇ ಇದ್ದಾಗ ಕಂಡದ್ದು ನಿನಗಿಂತ ದೊಡ್ಡ ಬ್ರಹ್ಮಚಾರಿ ಯಾರಿಲ್ಲ. ಹಾಗಾದ್ರೆ ನನಗೂ ಆಗ್ಲಿಕ್ಕಿಲ್ಲಲ್ಲ. ಆದ್ದರಿಂದಲೇ ನಿನ್ನನ್ನು ಈ ಸಲ ಅದರಿಂದ ಹೊರತೆಗೆಯಬೇಕು, ನಿನ್ನನ್ನು ನಿಜವಾದ ಗೃಹಸ್ಥನಾಗಿಸಬೇಕು ಅಂತ ನಾವು ನಿರ್ಣಯ ಮಾಡಿದ್ದೇವೆ. ಇಷ್ಟು ವರ್ಷ ಆದ ಮೇಲೆ ಇಂಥದ್ದು ಗೃಹಸ್ಥ? ನಿನಗೊಂದು ಆಶ್ರಮ ಕೊಡುವ ಅಂತ. ಆಶ್ರಮಗಳು ನೀವಾ? ಹಾಗಾಗಿ ಗೃಹಸ್ಥಾಶ್ರಮ ಅದಕ್ಕೆ ಸೇರಿಸುವುದಕ್ಕಾಗಿ ಆಕೆಯಲ್ಲಿ ಕೇಳಿದೆವು. ನಿನ್ನ ಅರ್ಹತೆ, ನಿನ್ನ ಯೋಗ್ಯತೆಯನ್ನೆಲ್ಲ ಬಿತ್ತರಿಸಿದೆವು. ಸರಿಯಾಗಿ ಹೇಳಿದ್ದೀರಲ್ಲ. ಸಾಧ್ಯ ಆದಷ್ಟು ನಿನ್ನ ಅನಂತವಾದಂತಹ ಅರ್ಹತೆ ಯೋಗ್ಯತೆ ನಮಗೆ ಬಿತ್ತರಿಸೋದಕ್ಕೆ ಶಕ್ಯ ಉಂಟು. ಕೇಳಿದ ಆಕೆ ಆಡಿದ್ದೇನು ಬಲ್ಲೆಯ? ಏನು? ನಿಮ್ಮ ಒಡೆಯ ಶುಂಭನಾಗಲಿ, ಸಾಕ್ಷಾತ್ ಶಂಭುವೇ ಬರಲಿ, ನನಗೊಂದು ತಾಹ ಇದೆ, ಪಂಥ ಇದೆ. ಶುಂಭನಾಗಲಿ ಶಂಭುವೇ ಆಗಲಿ, ಒಂದು ಉಕಾರ ಆ ಕಡೆ ಈ ಕಡೆ ವ್ಯತ್ಯಾಸ ಅಷ್ಟೇ. ಆದ್ರೆ ಅವಳಿಗೆ ಲೆಕ್ಕಕ್ಕೆ ಇಲ್ಲ. ಅವಳಿಗೆ ಶಾ ಶಿ ಸು ಒಂದೇ. ನಿನಗೆ ಒಂದೇ ಅಂತ ನನಗೆ ಗೊತ್ತುಂಟದು. ಅಲ್ಲ, ಅವಳಿಗೆ ಒಂದೇ. ಯಾಕೆ ಒಂದೇ? ಎಲ್ಲದರಲ್ಲಿಯೂ ಅವಳು ನಿರ್ಲಕ್ಷ್ಯ. ತ್ರಯಕ್ಷನೂ ಲಕ್ಷ್ಯಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ. ತ್ರಯಕ್ಷನು ಬಂದ್ರು ಲೆಕ್ಕಕ್ಕಿಲ್ಲವಂತೆ. ಅವಳನ್ನು ವರಿಸತಕ್ಕವ ಅವಳಿಗೆ ಸರಿಯಾದವನೇ ಆಗಬೇಕಂತೆ. ವಿಕ್ರಮವನ್ನು ವಿಕ್ರಯಿಸಿಯಾದರೂ ಪುರುಷನನ್ನು ಗೆಲ್ಲಬಲ್ಲೆ ಎನ್ನುವ ಅಹಮ್ಮನ್ನು ತೋರಿಸ್ತಾ ಇದ್ದಾಳೆ. ಆದ್ದರಿಂದ ಅವಳನ್ನು ಪಡೆಯುವುದಕ್ಕೆ ತಾವೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ. ನಾನು ಈಗ ಮದುವೆ ಆಗ್ಲೇಬೇಕು ಅಂತ ಹೇಳೋದ? ನಿಮಗೆ ತಕ್ಕ ವಧು ನವರತ್ನಗಳಲ್ಲಿ ಆ ಸ್ತ್ರೀರತ್ನ ಸೇರಿತು ಅಂತಾದ್ರೆ ರಾಕ್ಷಸ ಕುಲ ಭಂಡಾರವೇ ತುಂಬಿ ರತ್ನ ಭಂಡಾರ ಆಗ್ತದೆ. ಈಗ ಅವಳು ಕೂತದ್ದು ಉಯ್ಯಾಲೆಯಲ್ಲಿ ಸಂಗೀತ ಹೇಳ್ತಾಳೆ. ಆಘ್ರಾಣಿಸುವುದಕ್ಕೆ ತಕ್ಕುದಾದಂತಹ ಅಲ್ಲ, ಆಘ್ರಾಣ ಮಾತ್ರದಿಂದಲೇ ತನ್ನ ಕಡೆಗೆ ಪುರುಷನನ್ನು ಸೆಳೆಯುವ ತನುಗಂಧವನ್ನು ಬೀರ್ತಾ ಇದ್ದಾಳೆ. ಸರಿ, ತ್ರಿಭುವನ ಮೋಹಿನಿ, ಕಾಮ ನರಗಿಣಿ ರೂಪದಲ್ಲಿ ಅವಳಿಗೆ ಎಣೆಯಾದವರು ಯಾರೂ ಇಲ್ಲ. ಬ್ರಹ್ಮಚಾರಿಗಳು ವರ್ಣನೆ ಮಾಡಿದ ಮೇಲೆ ಸಂಶಯವೇ ಇಲ್ಲ ಅಲ್ವಾ? ಹೌದು. ಹಾಗಾಗಿ ಅವಳನ್ನು ವರಿಸುವುದಕ್ಕೆ ನೀವು ಮನ ಮಾಡಬೇಕು. ವಿಶ್ರಾಂತಿ ತಕೊಳ್ಳಿ, ಆಲೋಚಿಸ್ತೇನೆ. ಸರಿ, ಒಳ್ಳೆಯದು. ಎನ್ನುವ ನುಡಿಲಾಲಿಸುತ್ತ ಶುಂಭನು ಮನಸಿ ಜನಯ ಶರಗದಿಗೆ ಸಿಲುಕುತ್ತ, ಮನಸಿ ಜನ ಶರಗದಿಗೆ ಸಿಲುಕುತ್ತ, ವನಜ ನೇತ್ರೆಯ ಭರಿಸದಿರನುತ್ತ ನಿಶ್ಚಯಿಸಿ ರಣವ ಬಯಸುವಳಿ ಗಮಮ, ರಣವ ಬಯಸುವಳೆ ಗಮಮ, ವನಿತೆಗಿಲ್ಲನುತಿದವು ಸಾಮದಿ
ಮನವ ಒಲಿಸುವೆನು ಸುಗ್ರೀವನನು ಕರೆದಿಂದ ಸಾಮದೆ ಮನವ ಒಲಿಸುವೆನು ಸುಗ್ರೀವನನು ಕರೆದ ಎನ್ನುವ ನುಡಿಲ ಆಲಿಸುತ್ತೆ ಶುಂಭನು ಶುಂಭನು ಆಧಿಕಾರಿಕ ಶೈಥಿಲ್ಯವೋ ಮಾನಸಿಕ ಶೈಥಿಲ್ಯವೋ ಅರ್ಥ ಆಗದೇ ಇರುವ ಒಂದು ಪರಿಸ್ಥಿತಿಗೆ ಬಂದೆ ನಾನು. ದೇವತೆಗಳೆಲ್ಲ ನಮ್ಮ ಅಧೀನದಲ್ಲಿದ್ದಾರೆ. ನಮ್ಮ ಮಾತನ್ನು ಮೀರಿ ಯಾವುದೇ ಕಾರ್ಯವನ್ನು ಅವರು ಮಾಡುವುದಕ್ಕೆ ಶಕ್ತರಾಗಿಲ್ಲ. ಇದು ನಮ್ಮ ಅನುಭವ. ಯಾಕೆ ಅಂದ್ರೆ ಯಾಕೆ 14 ಲೋಕಗಳ ಅಧಿಕಾರವನ್ನು ಸ್ವೀಕರಿಸಿರುವ ಕಾಲದಿಂದಲೇ ಲೋಕದಲ್ಲಿ ಪ್ರಚಾರ ಆಗಿ ಹೋಗಿದೆ. ತಾವೇವ ಸೂರ್ಯತಾನ್ ತದ್ವತ್ ಅಧಿಕಾರಂ ತಥೈಂದವಂ ಕೌಬೇರಮತ ಯಾಮ್ಯಂಚ ಚಕ್ರಾತೆ ವರುಣಸ್ಯ ಚ ತಾವೇವ ಪವನರ್ಧಿಂಚ ಚಕ್ರತುರ್ವನ್ನಿ ಕರ್ಮ ಚ. ಸೂರ್ಯನ ಅಧಿಕಾರವನ್ನು, ಚಂದ್ರನ ಅಧಿಕಾರವನ್ನು, ಅಗ್ನಿಯ ಅಧಿಕಾರವನ್ನು, ವರುಣನ ಅಧಿಕಾರವನ್ನು, ಎಲ್ಲರ ಅಧಿಕಾರವನ್ನು ನಾವೇ ನಿರ್ವಹಿಸ್ತಾ ಇದ್ದೇವೆ. ಇದು ಲೋಕದಲ್ಲೆಲ್ಲ ಪ್ರಚಾರ ಆದಂತಹ ವಿಷಯ. ಇದು ಕೇವಲ ಪ್ರಚಾರ ಮಾತ್ರ ಅಲ್ಲ, ವಸ್ತುಸ್ಥಿತಿಯೂ ಆಗಿದೆ. ಈ ದೇವತೆಗಳ ಸಮೂಹದಲ್ಲೊಬ್ಬ ಇದ್ದಾನೆ, ಮನ್ಮಥ, ಮದನ, ಕಾಮ. ಅವ ಬಾಣ ಪ್ರಯೋಗ ಮಾಡಿದನೋ ಹೇಗೆ? ಅವನಲ್ಲಿ 5 ಪುಷ್ಪ ಶರಗಳಿವೆ ಅಂತ ಪ್ರಸಿದ್ಧ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ. ಯಾರ ಮೇಲೆ ಪ್ರಯೋಗ ಆಗಬೇಕು ಅಂತ ಅವ ಸಂಕಲ್ಪ ಮಾಡ್ತಾನೋ ಅವರ ಮೇಲೆ 5 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸುವುದಿಲ್ಲ. ಯಾಕೆಂದ್ರೆ ಹಲವರಿಗೆ 5 ಬಾಣಗಳು ಬೇಕಾಗುವುದಿಲ್ಲ, ಒಂದೇ ಬಾಣ ಸಾಕಾಗುತ್ತದೆ. 5 ಬಾಣಗಳನ್ನು ಪ್ರಯೋಗಿಸಿದರೆ ಪ್ರಯೋಗಿಸಲ್ಪಟ್ಟ ವ್ಯಕ್ತಿಯಲ್ಲಿ ಉನ್ಮಾದ, ಸ್ಥಾಪನ, ಶೋಷಣ, ಸ್ತಂಭನ, ಸಂಮೋಹನಗಳೆಂಬ ವಿಕಾರಗಳುಂಟಾಗುತ್ತವೆ. ಇದನ್ನೇ ಹೇಳುವುದು ಶರಹತಿಗೆ ಒಳಗಾಗುವುದು. ನನ್ನ ಅಧಿಕಾರದಲ್ಲಿ ನನ್ನ ಅನುಮತಿ ಇಲ್ಲದೆ ನನ್ನ ಮೇಲೆಯೇ ಶರಪ್ರಯೋಗ ಮಾಡ್ತಾನೆ ಅಂತಂದ್ರೆ ಒಂದು ಅಧಿಕಾರ ಶೈಥಿಲ್ಯ. ಇಲ್ಲದೇ ಇದ್ರೆ ಆ ಶರಪ್ರಯೋಗಕ್ಕೆ ಮಾನಸಿಕವಾಗಿ ವಿರೋಧಿಸುವ, ಅದರ ಭಾವಗಳಿಗೆ ಒಳಗಾಗದೇ ಇರುವ ಐಂದ್ರಿಕ ಶಕ್ತಿ ಬೇಕು. ಏನೋ ಒಂದು ಆಗಿದೆ. ಅವರು ವರ್ಣನೆ ಮಾಡುವುದನ್ನು ಕೇಳಿದಾಗ ಅವರ ವರ್ಣನೆಯಲ್ಲಿ ನನಗೆ ಮೊದಲು ಅರ್ಥ ಆದದ್ದು ಅವರಿಗೆ ಒಮ್ಮೆ ಅಪೇಕ್ಷೆ ಆಗಿದೆ ಅಂತ ಅರ್ಥ ಆದ ಹಾಗುಂಟು. ಏನೇ ಇರಲಿ, ಸರ್ವ ರತ್ನಗಳನ್ನು ಸ್ವಾಧೀನದಲ್ಲಿ ಇರಿಸಿಕೊಂಡವ ಅವರು ಹೇಳಿದ ಹಾಗೆ ಇರುವ ಸ್ತ್ರೀ ರತ್ನವನ್ನು ಸ್ವಾಧೀನಕ್ಕೆ ತಂದುಕೊಳ್ಳದೇ ಇದ್ರೆ ನಮ್ಮ ರತ್ನ ಸಂಗ್ರಹವೇ ಪೂರ್ಣ ಆಗುವುದಿಲ್ಲ. ಅದು ಪೂರ್ಣವಾಗಬೇಕಾದ್ರೆ ಅವಳನ್ನು ಕರೆ ತರಬೇಕು. ಅವಳು ಹೇಳಿದ್ದಾಳೆಂತೆ, ವಿಕ್ರಮವನ್ನೇ ಪಣವಾಗಿ ಇಟ್ಟಿದ್ದೇನೆ ಅಂತ. ಇದು ಸ್ತ್ರೀ ಸಹಜವಾದದ್ದಲ್ಲ. ಪಣ ಎನ್ನುವುದು ಸಹಜವಾದರೂ ಯುದ್ಧದಲ್ಲಿ ಪರಸ್ಪರ ವರರು ಯುದ್ಧ ಮಾಡಿ ಯಾರು ಪರಾಕ್ರಮಿ ಅಂತ ನಿರ್ಣಯ ಮಾಡಿ ಹಾಗೆ ನಿರ್ಣೀತನಾದವನನ್ನು ಸ್ವೀಕರಿಸುವುದು ಕ್ರಮ. ಯಾವುದೇ ಸ್ತ್ರೀಯಲ್ಲಿ ಯುದ್ಧ ಮಾಡಿ ಗೆದ್ದ ಮೇಲೆ ಅಂತ ಉಂಟು, ಒಂದು ರೀತಿಯಲ್ಲಿ ನೋಡಿದ್ರೆ ಒಂದು ವ್ಯವಸ್ಥಿತವಾದ ಪಣ ಅಲ್ಲ, ಏನೋ ಅನಾಲೋಚಿತವಾದಂತಹ ಒಂದು ನಿರ್ಧಾರದ ಹಾಗೆ ಕಾಣುತ್ತದೆ. ಆದ್ದರಿಂದ ಸ್ವಲ್ಪ ಆ ರೀತಿಯ ವ್ಯವಹಾರಗಳೆಲ್ಲ ಇರುವುದರಿಂದ ಸರಿಯಾಗಿ ಮಾತನಾಡುವುದಕ್ಕೆ ಸಾಮರ್ಥ್ಯ ಇರುವ ಎಲ್ಲ ಸಂದರ್ಭಗಳಲ್ಲೂ ನಮಗೆ ಬುದ್ಧಿವಾದವನ್ನು ಹೇಳುವ ಸ್ಥಾನದಲ್ಲಿರುವ ಮಂತ್ರಿ ಸುಗ್ರೀವನನ್ನು ಕಳುಹಿಸಬೇಕು. ಯಾರಲ್ಲಿ ಸುಗ್ರೀವನನ್ನು ಬರುವುದಕ್ಕೆ ಹೇಳಿ. ಕೆಳೆಯ ಸುಗ್ರೀವ ಬೇಳು ಬಿಡು ಎಲೆ ಸಚಿವಾಯ
ಕೇಳಿದೆನು ಮೆರವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ ಕೇಳಯ್ಯ ಸುಗ್ರೀವ ಸುಗ್ರೀವ, ಮಹಾಪ್ರಭು, ಅವಸರವಾಗಿ ಈ ಸಭೆಗೆ ಕರೆದಿದ್ದೇನೆ. ಕೇಳಿದ ತಕ್ಷಣ ಬಂದೆ. ಕಾರಣ ಇದೆ. ನಮ್ಮ ಸ್ವಾಧೀನದಲ್ಲಿರುವ, ಆ, ಸ್ವಾಧೀನತೆಯ ವ್ಯಾಪ್ತಿಯ ಒಳಗಡೆ ಇರುವ ಹಾ, ಕದಂಬ ಕಾನನ, ಹೌದು. ಅಲ್ಲಿ ಒಬ್ಬಳು ಸ್ತ್ರೀ ಬಂದಿದ್ದಾಳಂತೆ. ಆಹಾ, ಅವಳನ್ನು ಚಂಡಮುಂಡರು ನೋಡಿದ್ರಂತೆ. ಹ್ಮ್, ಅವಳು ಪರಮ ಸುಂದರಿಯಾದ್ದರಿಂದ ಆ, ನನ್ನ ಜೊತೆಯಲ್ಲಿ ಅವಳನ್ನು ಇರಿಸಿ ನೋಡಬೇಕು ಅಂತ ಅವರಿಗೆ ಅಪೇಕ್ಷೆ ಆಯಿತಂತೆ. ಹಾ, ಅವರ ಅಪೇಕ್ಷೆ ಸಹಜ ಅಂತ ನನಗೂ ಒಂದು ಭಾವ ಹೃದಯದಲ್ಲಿ ಅಂಕುರಗೊಂಡಿತು. ಅಂಕುರವಾದದ್ದು ಮಾತ್ರ ಅಲ್ಲ, ಅವರಿಂದ ಅಂಕುರಾರ್ಪಣೆ ಮಾಡಲ್ಪಟ್ಟ ವಿಷಯ ಆ, ಈಗ ಶರೀರವಿಡೀ ವ್ಯಾಪಿಸುವುದಕ್ಕಾರಂಭ ಆಗಿದೆ. ಇಷ್ಟು ದಿನಗಳ ಕಾಲ ನೈಷ್ಠಿಕವಾಗಿ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಾ ಇದ್ದವ, ಹಾಗೆ ಅಂತ ಮರಣ ಪರ್ಯಂತ ಪಾಲಿಸ್ತೇನೆ ಅಂತ ಪ್ರತಿಜ್ಞಾಬದ್ಧನಾಗಿ ನಾನೇನು ಆರಂಭ ಮಾಡಿದ್ದಲ್ಲ, ಯಾದೃಚ್ಛಿಕವಾಗಿ ಆರಂಭ ಆದದ್ದದು. ಹೌದು. ಯಾಕೆಂದ್ರೆ ನಮ್ಮ ಉದ್ದೇಶ ಏನು, ಆ, ಆ ಉದ್ದೇಶವನ್ನು ನೆರವೇರಿಸುವಲ್ಲಿ ನಮಗೆ ಇತಿಕರ್ತವ್ಯ ಏನು, ಆ. ಇತಿಕರ್ತವ್ಯ ಸಂಪೂರ್ಣವಾದ ಮೇಲೆ ನಾವು ಹೇಗಿರಬೇಕು, ಬೆಳೆಯುವಷ್ಟು ಬೆಳೆದಾಗಿದೆ. ಅದೇ ಆಲೋಚನೆಯಲ್ಲಿ, ಅದೇ ಕಾರ್ಯ ಪ್ರವೃತ್ತಿಯಲ್ಲಿ ಇದ್ದದ್ರಿಂದ ಮದುವೆಯ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಸರಿ. ಯಾವನಾದರೂ ಯೋಗ್ಯ ವ್ಯಕ್ತಿ ಮದುವೆಯ ಬಗ್ಗೆ ಆಲೋಚನೆ ಮಾಡದೇ ಇದ್ರೆ ಆ, ಉಳಿದವರು ಮಾಡುವುದು ಲೋಕದಲ್ಲಿ ಸಹಜ. ತಿಳಿದವರೇ ಆವಾಗ ಬಂದು ಹೇಳುತ್ತಾರೆ, ಇನ್ನಾದರೂ ಒಂದು ವ್ಯವಸ್ಥೆ ಮಾಡಿಕೋ ಎನ್ನುವ ಹಾಗೆ. ಹಾಗೂ ಆಗದೇ ಇದ್ರೆ, ಆ, ಯಾವ ದೃಷ್ಟಿಯಿಂದಲೂ ಲೋಪದೋಷಗಳು ಇಲ್ಲದೇ ಇರುವ ಒಬ್ಬ ಪುರುಷ ಆ, ಮದುವೆಯೇ ಆಗದೇ ಇದ್ರೆ ಆ. ಲೋಕದಲ್ಲಿ ಅವನ ಆರೋಗ್ಯದ ಬಗ್ಗೆಯೇ ಆಕ್ಷೇಪ ಬರುವುದು ಉಂಟು. ಅನುಮಾನದಿಂದ ನೋಡುವುದಕ್ಕೆ ತೊಡಗುತ್ತಾರೆ. ಏನು ಮದುವೆ ಆಗಲಿಲ್ಲ, ಸೌಖ್ಯ ಇಲ್ವಾ ಅಂತ ಏನು, ಆ, ಹೀಗೆ ಒಂದು ಪ್ರಥೆ ಲೋಕದಲ್ಲಿ ಹರಡುತ್ತದೆ. ಅಂದ್ರೆ ಅವರ ಬಾಯಿ ಮುಚ್ಚಿಸುವುದಕ್ಕಾದ್ರೂ ಇವ ಮದುವೆ ಆಗಬೇಕಾದ ಸ್ಥಿತಿ ಬರ್ತದೆ. ಊರವರಿಗೆ ಬೇಕಾಗಿ ಎರಡೂ ಕಾರಣಗಳನ್ನಿಟ್ಟುಕೊಂಡು ಮದುವೆ ಆಗುವುದಕ್ಕೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆ, ಇದು ವಿಚಾರ ಒಳ್ಳೆದು. ಮಾತನಾಡಬೇಕಾದ್ರೆ ಆ. ಚಂಡಮುಂಡರಾಗಲಿಕ್ಕಿಲ್ಲ. ಹಾ, ಅವರಿಗೆ ಮಾತನಾಡಿಸಿ ಬಂದಿದ್ದಾರೆ, ಈಗ ಮಾತುಕತೆ ಸ್ವಲ್ಪ ಆಡಿಯೇ ಬಂದವ ಸ್ವಲ್ಪ ಆಗಿದೆ. ಆ, ಆದ್ರೆ ಅವರು ಇಂತಹ ವ್ಯವಹಾರದಲ್ಲಿ ನೈಪುಣ್ಯವನ್ನು ಗಳಿಸಿದವರಲ್ಲ. ಹಾ, ಒಬ್ಬ ಚಂಡ, ಆ. ಅವನಿಗೆ ಮುಖದಲ್ಲಿಯೇ ಕೋಪ, ಹೌದು. ಆದ್ರಿಂದಲೇ ಅವನು ಚಂಡ. ಆಚೆವ ಅವನ ತಮ್ಮನೇ ಅಲ್ವ. ಮತ್ತೊಬ್ಬ ಮುಂಡ, ಹಾ. ಅರ್ಥ ಏನು, ರುಂಡ ಇಲ್ಲ ಅಂತಲ್ವಾ. ಹೌದು. ರುಂಡ ಇಲ್ಲ ಅಂದ್ರೆ ತಲೆ ಇಲ್ಲ ಅಂತಲ್ಲ, ತಲೆಯ ಒಳಗಡೆ ಸ್ವಲ್ಪ ಕಡಿಮೆ ಅಂತ. ಆದ್ರಿಂದ ಮುಂದಿನವ ಏನು ಮಾಡ್ತಾನೋ ಅದನ್ನೇ ಹಿಂದಿನವನು ಮಾಡುವುದು. ಅವ ಹೇಳಿದ್ದನ್ನು ಇವ ಹೇಳೋದು, ಇವ ಹೇಳಿದ್ದನ್ನು ಅವ ಹೇಳೋದು. ಹೌದು. ಆದ್ದರಿಂದ ಆ ಮಾತುಕತೆ ಪರ್ಯಾಪ್ತವಾಗಿಲ್ಲ ಅಂತ ನನಗನ್ನಿಸಿತು. ಸರಿ. ನಮ್ಮಲ್ಲಿ ಸುಗ್ರೀವ ಅಂದ್ರೆ ನೀನೆ, ಹೆಸರಿನಲ್ಲಿಯೂ ಸುಗ್ರೀವ. ಹಾ, ಆಮೇಲೆ ರಾಕ್ಷಸರಲ್ಲಿ ನಿನ್ನ ಹಾಗೆ ಮಾತನಾಡುವವರು ಯಾರು ಇಲ್ಲ. ದೊಡ್ಡವರ ಬಳಿಯಲ್ಲಿ ಎಲ್ಲವರೂ ಸುಗ್ರೀವರೇ ಆಗಬೇಕು. ಇದು ಹಾಗಲ್ಲ. ನೀನು ಅತ್ಯಂತ ಆಕರ್ಷಕವಾಗಿ ಮಾತನಾಡತಿ ಎನ್ನುವ ಕಾರಣದಿಂದಲೂ, ಮತ್ತೆ ಉಳಿದ ರಾಕ್ಷಸರಿಗಿಂತ ಕೊರಳು ನಿಂದು ಸ್ವಲ್ಪ ಉದ್ದ ಇದೆ ಎನ್ನುವ ಕಾರಣದಿಂದಲೂ ನೀನು ಸುಗ್ರೀವ. ಸುಷ್ಟುಗ್ರೀವ, ಒಳ್ಳೆಯ ಕೊರಳು. ಹಾ, ಕೊರಳು ಎನ್ನುವುದು ಶಬ್ದದ ಶಕ್ತಿ ನಿಷ್ಪತ್ತಿಯ ಸ್ಥಾನ. ಹೌದು. ಆದ್ದರಿಂದ ಅಲ್ಲಿ ಅತ್ಯಂತ ಸುಂದರವಾದಂತಹ, ಶ್ರವಣ ಮನೋಹರವಾದಂತಹ ಶಬ್ದಗಳು ಉತ್ಪತ್ತಿಯಾಗುತ್ತವೆ. ಹಾಗೆ ಉತ್ಪತ್ತಿ ಆದ್ದನ್ನು ನೀನು ಸಮರ್ಥವಾಗಿ ಉಪಯೋಗಿಸಿಕೊಳ್ತಿ. ಚಂಡಮುಂಡರ ಹಾಗೆ ಆರ್ಭಟೆ ಹಾಕಿ ನೀನು ಬರುವುದಿಲ್ಲ. ಈ ವಿಷಯಕ್ಕೆ ಅದು ಯೋಗ್ಯವೂ ಅಲ್ಲ. ಹೌದು, ಇದು ಸಮಾಧಾನದಿಂದ ಆಗಬೇಕಾದ ಕೆಲಸ. ಆದ್ದರಿಂದ ಜೋರು ಮಾಡಿ ಮದುವೆ ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ. ಮತ್ತೆ ಯುದ್ಧಕ್ಕೆಲ್ಲ ನಿನ್ನನ್ನು ಕರೆಯುವುದೂ ಇಲ್ಲ. ಮತ್ತೆ ಇನ್ನೂ ಒಂದು ಉಂಟು. ಈ ಮದುವೆಯ ವಿಷಯಕ್ಕೆ ಅದೇನು ರಾಜನೀತಿಯ 4 ಉಪಾಯಗಳಲ್ಲಿ 2 ಉಪಾಯಗಳನ್ನು ಮಾತ್ರ ಬಳಸಬೇಕಂತೆ. ಸಮಾಧಾನ ಅಷ್ಟೇ. ಅದೇ ಭೇದ ಪ್ರಯೋಗ ಮದುವೆಯ ಮಾತುಕತೆಯಲ್ಲಿ ಭೇದ ಆಗಿದೆ ಅಂತ ಮತ್ತೆ ಗೊತ್ತಾದ್ರೆ ಸಂಸಾರ ಹಾಳಾಗ್ತದೆ. ಹೌದು, ದಂಡ ಪ್ರಯೋಗ ಆದ್ರೂ ಉಂಟು. ಅಲ್ಲ, ದಂಡ ಪ್ರಯೋಗ ಮಾಡಿದ್ರೆ ಮತ್ತೆ ಜೀವನ ಇಡೀ ಅದು ಮನಸ್ಸಿನಲ್ಲೊಂದು
ಅಲ್ಲ, ರಾಕ್ಷಸ ಪದ್ಧತಿಯಲ್ಲಿ ಹಾ. ಒಂದು ರೀತಿಯಲ್ಲಿ ದಂಡ ಪ್ರಯೋಗ. ರಾಕ್ಷಸಿ ವಿವಾಹವೇ ಆದಾಗ ಅದು ಸರಿ. ಹೌದು. ಇದೀಗ ಅವಳು ನಮ್ಮಲ್ಲಿಗೆ ಬಂದಿದ್ದಾಳೆ, ಸರಿ. ವರಣೀಯಳಾಗಿದ್ದಾಳೆ. ಹಾ, ಅವರು ಹೇಳಿದ ಪ್ರಕಾರ ಹಾ, ಮದುವೆಯೇ ಅವಳು ನಿಷೇಧ ಮಾಡಲಿಲ್ಲ. ಹಾ. ಮದುವೆ ಆಗುವುದಕ್ಕೆ ಅವಳು ಸಿದ್ಧಳಿದ್ದಾಳೆ. ಮತ್ತೆ ಏನು ಅದರಲ್ಲಿ? ಏನೋ ಒಂದು ಆಲೋಚನೆಯ ಶಕ್ತಿ ಬರದೇ ಇದ್ದ ಕಾಲದಲ್ಲಿ ಹಾ, ಏನೋ ಒಂದು ನಿರ್ಣಯ ಮಾಡಿದ್ದಾಳಂತೆ. ಏನದು? ಯುದ್ಧದಲ್ಲಿ ಮುಖಾಮುಖಿಯಾಗಿ ಯಾವನು ನನ್ನನ್ನು ಗೆಲ್ಲುತ್ತಾನೆಯೋ ಹಾ, ಅವನನ್ನು ನಾನು ವಿವಾಹವಾಗುತ್ತೇನೆ ಅಂತ. ಇದೀಗ ವಿವಾಹ ಸಂದರ್ಭದಲ್ಲಿ ಯಾವುದು ಅಪೇಕ್ಷಿತವಲ್ಲವೋ ಅದನ್ನೇ ಅವಳು ಬಯಸಿದ ಹಾಗುಂಟಲ್ಲ. ವಿವಾಹದ ನಂತರ ಆಗಬೇಕಾದ ಯುದ್ಧ ಬೇರೆ, ಹೌದೌದು. ಪೂರ್ವದಲ್ಲಿಯೇ ಯುದ್ಧವನ್ನು ಬಯಸಿದರೆ ಹಾ, ಆ ಬಯಕೆಯೇ ಅಸ್ಥಾನೀಯ ಅಂತ ಹೇಳಲ್ಪಡುತ್ತದೆ. ಅಲ್ವಾ? ಮತ್ತೊಂದು ಸ್ತ್ರೀ ಬಯಸುವ ಒಂದು ವ್ಯವಸ್ಥೆಯೂ ಅದಲ್ಲ. ಹಾಗಾದ್ರೆ ಆ ಬಯಕೆಯನ್ನು ಇಡುವಲ್ಲಿ ಉದ್ದೇಶ ಈ ವಿವಾಹವಾಗುವುದಕ್ಕೆ ಮನಸ್ಸಿಲ್ಲ ಎನ್ನುವ ಹಾಗೂ ತಿಳಿಯಬಹುದೋ? ಹಾಗೂ ಆಲೋಚನೆ ಮಾಡಬಹುದು. ಅದಕ್ಕೂ ಆಸ್ಪದ ಉಂಟು. ನನ್ನನ್ನು ಯುದ್ಧದಲ್ಲಿ ಯಾರು ಗೆಲ್ಲುತ್ತಾನೆ ಅವನನ್ನು ವಿವಾಹವಾಗುತ್ತೇನೆ, ಇವಳನ್ನು ಸೋಲಿಸಿ ಮದುವೆ ಆಗ್ಲಿಕ್ಕೆ ಅಂತ ಉಂಟು ಅಂತ ಒಬ್ಬ ಆಲೋಚನೆ ಮಾಡಿದ್ರೆ ಆ ಆಲೋಚನೆ ಅಸ್ಥಾನೀಯ ಅಂತ ಹೇಳುವ ಹಾಗೆ ಇಲ್ಲ. ಹೌದು. ಮತ್ತೆ ಹೋರಾಟ ಅಂತ ಆದ ಮೇಲೆ ಸೋಲುವ ಸ್ಥಿತಿ ಎಷ್ಟರ ಮಟ್ಟಿಗೆ ಎನ್ನುವುದು ಕೂಡ ನಿರ್ಣಯ ಇಲ್ಲ. ಆ ಸೋತ ಮೇಲೆ ವಿವಾಹವಾಗುವ ಸ್ಥಿತಿಯಲ್ಲಾದ್ರೂ ಅವಳು ಇರ್ತಾಳೋ ಅದು ಆಲೋಚನೆ ಮಾಡಬೇಕು ಅಲ್ವಾ? ಆಮೇಲೆ ಒಬ್ಬಳು ಸ್ತ್ರೀ ಹಾಗೆ ಹೇಳ್ತಾಳೆ, ನವ ಯೌವನ ಭರಿತಳಾದ ಸ್ತ್ರೀ ಹಾಗೆ ಹೇಳ್ತಾಳೆ ಅಂದ್ರೆ ಅವಳು ಸ್ತ್ರೀ ಹೌದೋ ಅಲ್ಲೋ ಅಂತಲೂ ಸಂಶಯ ಬರ್ತದೆ. ಆದ್ರಿಂದ ನನಗೆ ಕಾಣುವುದು ಒಡೆಯ ಏನೋ ಮಂತ್ರವಾದ ಆಭಿಚಾರ ಕೃತ್ಯಾಕೃತ್ಯಗಳ ಪ್ರಯೋಗಗಳ ಫಲಿತಾಂಶವಾಗಿ ಆ ಸ್ತ್ರೀ ಪ್ರಕಟಳಾಗಿದ್ದಾಳೋ ಹೇಗೆ? ಆದ್ರಿಂದ ನಾವು ಬೇರೆ ಸಂಬಂಧ ನೋಡುವುದು ಒಳ್ಳೇದೋ ಅಂತ ಇದು ಏನು ಅಂತ ನಿರ್ಣಯ ಆದ ಮೇಲೆ ಬೇರೆ ಸಂಬಂಧ ನೋಡುವ. ಇದೀಗ ಒಂದು ಪಾದ ಪ್ರಕ್ಷೇಪ ಆಗಿದೆ. ಅವಳ ಮೇಲೆ ಮನಸ್ಸಾಗಿದೆ ಅಲ್ವೇ? ಒಂದು ಮನಸ್ಸಾಗಿದೆ. ಎರಡು ವಿವಾಹದ ವಿಷಯವನ್ನು ಚಂಡಮುಂಡರು ಪ್ರಸ್ತಾವಿಸಿ ಆಗಿದೆ. ಚಂಡಮುಂಡರಿಗೆ ನಿನ್ನ ವಾಮ ಭಾಗದಲ್ಲಿ ಆಕೆಯನ್ನೇ ಕಾಣಬೇಕು ಎನ್ನುವ ಆಸೆ ಉಂಟು. ಅವಳಲ್ಲಿ ಅವರು ಈರುವರು ಕೇಳಿಯೂ ಆಗಿದೆ. ಈಗ ಅವರಷ್ಟು ಮುಂದುವರೆದ ಮೇಲೆ ನಾವು ಅದನ್ನು ಇಲ್ಲಿಗೆ ಬಿಡುವುದಕ್ಕಾಗ್ತದ? ವಿವಾಹವಾದರೆ ಒಳ್ಳೆದೇ ಎನ್ನುವ ಭಾವ ನನಗೂ ಉಂಟು. ವಿವಾಹ ಆದ್ರೆ ಆದೀತು, ನಮ್ಮ ರಾಕ್ಷಸ ಸಾಮ್ರಾಜ್ಯಕ್ಕೊಂದು ಕಳೆಯದು. ಆಗದೇ ಇದ್ರೆ ಅದೇನು ಅಂತ ನೋಡಿ ಬಿಡುವ. ಹೌದು, ಮತ್ತೆ ಯೋಚನೆ ಮಾಡಿದ್ರೆ ಅಲ್ವಾ? ಆದೀತು. ಆದ್ದರಿಂದ ಒಬ್ಬಳು ಸ್ತ್ರೀ ತನ್ನ ಬಲವನ್ನು ವ್ಯಪೋಹನ ಮಾಡುವ ಪುರುಷನ ಜೊತೆಯಲ್ಲಿ ಮಾತ್ರ ವಿವಾಹವಾಗುವುದು ಅಂತಿದ್ರೆ ಅವಳ ಬಲ ಎಷ್ಟು ಅಂತ ನಾವು ತಿಳಿಯಬೇಕಾಗ್ತದೆ. ಅದೆಲ್ಲ ಈ ಚಂಡಮುಂಡರಿಗೆ ತಲೆಗೆ ಹೋಗ್ಲಿಕ್ಕಿಲ್ಲ, ಉಳಿದ ರಾಕ್ಷಸರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಅವರ ಕೆಲಸವೂ ಅಲ್ಲ ಅದು. ಆದ್ದರಿಂದ ಅಂಥದ್ದೆಲ್ಲ ಮಾತಾಡ್ಲಿಕ್ಕೆ ವ್ಯವಹಾರಕ್ಕೆ ಎಲ್ಲ ನೀನೇ ಜನ. ಪ್ರತ್ಯೇಕವಾಗಿ ಮಂತ್ರಿಯ ಆ ಪದವಿಯಲ್ಲಿ ನಾನಿದ್ದೇನಲ್ಲ. ಹೌದು. ಹಾಗಾಗಿ ಕದಂಬ ಕಾನನಕ್ಕೆ ಹೋಗಿ ಅವಳನ್ನು ಮಾತನಾಡಿಸಿ ಅವಳು ಒಪ್ಪಿದ್ರೆ ಜೊತೆಯಲ್ಲಿ ಕರ್ಕೊಂಡೇ ಬಾ. ಮಹಾಪ್ರಭು, ಇಷ್ಟು ಪ್ರೇರಣಾದಾಯಕವಾದಂತಹ ಮಾತುಗಳನ್ನು ತಾವಾಡಿದ್ದೀರಿ. ಶುಂಭಾಸುರ ಒಂದು ಕೆಲಸಕ್ಕೆ ಕೈಯಿಕ್ಕುತ್ತಾನೆ ಅಂತ ಆದ್ರೆ ಆದೇಶ ಇಡೀ ಕೊಡಬೇಕು ಅಂತಲೂ ಇಲ್ಲ. ಅದರ ಮೊದಲೇ ಅರ್ಧ ಕೆಲಸ ಆಗಿರ್ತದೆ ಎನ್ನುವ ಹಾಗೆ ಪ್ರತೀತಿ ಉಂಟು. ಅಂದ್ರೆ ಮನಸ್ಸಿನಲ್ಲಿ ಏನು ಯೋಚನೆ ಉಂಟೋ ಶುಂಭಾಸುರನದು ಅದನ್ನೇ ಉಳಿದವರು ಅರ್ಥ ಮಾಡಿಕೊಂಡೇ ಕಾರ್ಯಪ್ರವೃತ್ತರಾಗುತ್ತಾರೆ ಎನ್ನುವ ಹಾಗೆ. ಮದುವೆ ಆಗುವುದೇ ಇಲ್ಲ ಎನ್ನುವ ನಿರ್ಣಯಕ್ಕೆ ಈ ಶುಂಭ ಎಂದೂ ಬಂದಿಲ್ಲ. ಆದ್ರಿಂದಲೇ ಅರ್ಧ ಕೆಲಸ ಅವರು ಮಾಡಿ ಬಂದದ್ದು ಅಂತ ನನಗೆ ಕಾಣುವುದು. ಮದುವೆ ಆಗಲಿಲ್ಲ ಎನ್ನುವುದು ಸತ್ಯ. ಎಲ್ಲೋ ಉಳಿದ ಕೆಲಸಗಳೆಲ್ಲ ಮುಗಿದಾಗ ಇನ್ನು ಮದುವೆ ಆಗಬಹುದೇನೋ ಅಂತ ಯೋಚಿಸುವುದಕ್ಕೆ ತೊಡಗುವ ಸಂದರ್ಭದಲ್ಲೇ ಅವರು ಹುಡುಗಿಯನ್ನೂ ನೋಡಿ ಬಂದಿದ್ದಾರೆ ಅಂತಂದ್ರೆ ಅವರು ಎಷ್ಟು ಮುಂದೆ ಇದ್ದಾರೆ. ಅವರು ತುಂಬಾ ಮುಂದೆ ಇದ್ದಾರೆ. ತಮಗೋಸ್ಕರವಾಗಿ ದುಡಿಯುವವರು. ನಾನು ಹಾಗೆಯೇ ಆದೇಶ ಕೊಡುವ ಮೊದಲೇ ಹೊರಟು ನಿಂತಿದ್ದೇನೆ. ಸುಗ್ರೀವ ಬರ್ಲಿ ಅಂತ ಕರೆದಾಗ ಏನೋ ಘನವಾದ ಕೆಲಸಕ್ಕೆ ಅಂತ ಅರ್ಥವಾಗಿ ಸಿದ್ಧವಾಗಿಯೇ ಬಂದವನು ನಾನು ಹೊರಟು. ಮತ್ತೆ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಸುಗ್ರೀವ ಬೇಕಾ? ಇದು ದೊಡ್ಡ ಕೆಲಸವೇ. ಹೌದು. ಮಾತ್ರ ಅಲ್ಲ, ಇದು ಒಳ್ಳೆಯ ಕೆಲಸವೂ ಹೌದಲ್ಲ. ಹೌದು. ಇದು ಕುಟುಂಬ ವೃದ್ಧಿಯ ಕೆಲಸ. ಹೌದು. ಮತ್ತೆ ಧನುಜೇಶನ ಕುಟುಂಬ ವೃದ್ಧಿ ಅಂದರೆ ಅದು ನಮ್ಮ ಸಾಮ್ರಾಜ್ಯದ ವೃದ್ಧಿಯೂ ಹೌದಲ್ಲ. ಖಂಡಿತ. ಆದ್ರಿಂದ ಇದು ಒಳ್ಳೆದೇ. ಪ್ರೀತಿಯಿಂದಲೇ ಈ ಕೆಲಸವನ್ನು ನಾನು ಒಪ್ಪಿಕೊಂಡಿದ್ದೇನೆ. ಹೋಗಿ ಬಾ. ಆದೀತು, ಒಳ್ಳೆ ಯಶಃಪ್ರಾಪ್ತಿಯಾಗಲಿ. ಶುಂಭನಾದಿಯುಳೈರಿ
ವನವನೆ ಪುಗುತ್ತ ಶುಂಭನಾಜ್ಞೆಯೊಳೈದೆ ಮೆರೆವ ಕದಂಬ ವನವನೆ ಪೊಗುತ ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ಕಂಡು ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ 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 ಸ್ಮರಣಂಬಿಗುರೆ ಚಿಲುಕುತಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣ ಬಿಗುರಸಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ತಿಳಿದು ನೋಡಲಿಕ್ಕೆ ಮಾನಿನಿಯೇ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರಸಿಲು ಕೂತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿಕ್ಕೆ ಮಾನಿನಿಯೇ ಈಕೆ ತಿಳಿದು ನೋಡಲು ಮಾನಿನೇ ಶಿವ 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 ಆ ಆ ಆ ಆ ಆ ಶಿವ 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 ಶಿವ. ಒಳ್ಳೆದಾಗಲಿ, ನಮ್ಮ ಅರಸ ಶುಂಭಾಸುರನಿಗೆ ಒಳ್ಳೆದಾಗಲಿ, ರಾಕ್ಷಸ ಸಾಮ್ರಾಜ್ಯಕ್ಕೆ ಒಳ್ಳೆದಾಗಲಿ. ಈ ಆಶಯಗಳನ್ನೇ ಮನಸ್ಸಿನಲ್ಲಿ ಹೊತ್ತುಕೊಂಡು ಈ ಕಡೆಗೆ ಸಾಗಿ ಬಂದಿದ್ದೇನೆ. ಈ ಕದಂಬ ವನದ ಕಡೆಗೆ ನಾನು ಇತ್ತೀಚೆಗೆ ಬಂದವನಲ್ಲ. ಶುಂಭನ ಆಜ್ಞೆ ಇದ್ದುದರಿಂದ ಈಗ ಅನಿವಾರ್ಯವಾಗಿ ಬರಬೇಕಾಯಿತು. ನಮ್ಮಂತಹ ವಯಸ್ಸಾದವರಿಗೆ ಬರುವುದಕ್ಕೆ ಯೋಗ್ಯವಾದ ಸ್ಥಳವೇ ಕದಂಬವನ ಅಲ್ಲ. ಕದಂಬ ವನದ ಈ ಪ್ರದೇಶಕ್ಕೆ ಬಂದಾಗ ಬಂದವರಲ್ಲಿ ಮನೋವಿಕಾರ ಉಂಟಾಗುತ್ತದೆ ಎನ್ನುವುದು ಹಾಗೆ ಪ್ರತೀತಿ ಉಂಟು. ಪ್ರತೀತಿ ಮಾತ್ರವೇನು, ಅದನ್ನು ಅನುಭವಿಸಿದವರು ಇದ್ದಾರೆ. ಇಲ್ಲಿ ಕಾಮದೇವನ ಆವಾಸವೇ ಉಂಟಂತೆ. ಆದ್ದರಿಂದ ಶೃಂಗಾರ ರಸದ ಉದ್ದೀಪನಕ್ಕೆ ಬೇಕಾದಂತಹ ಆಲಂಬನವೆಲ್ಲ ಇಲ್ಲಿ ಅನುಕೂಲವಾಗಿ ಸಿಗುತ್ತಾ ಇದೆ ಎನ್ನುವ ಕಾರಣದಿಂದಲೇ ಇದು ಅನೇಕರಿಗೆ ವಿಹಾರವನ್ನು ಮಾಡುವಂತಹ ತಾಣವಾಗಿ ಬಿಟ್ಟಿದೆ. ಶಿವ ಶಿವೆಯರೂ ಕೂಡ ಇಲ್ಲಿ ವಿಹರಿಸುವುದಕ್ಕೆ ಬರ್ತಾರೆ ಎನ್ನುವ ಹಾಗೆ ಪ್ರತೀತಿ ಉಂಟು ಲೋಕದಲ್ಲಿ. ಆ ಕಾರಣಕ್ಕೆ ಕದಂಬವನ ಶ್ರೇಷ್ಠವಾದದ್ದು. ಎಲ್ಲಿಯವರೆಗೆ ಕದಂಬ ಪುಷ್ಪಗಳೇ ತಾವು ಹರಡುವಂತಹ ಆ ತೀವ್ರವಾದ ಸುವಾಸನೆ ಏನಿದೆಯೋ ಅದು ಮನಸ್ಸನ್ನು ಕೆರಳಿಸುವಂತಹ ಸ್ವಭಾವವನ್ನು ಹೊಂದಿದೆ. ಅದನ್ನು ನಾನೂ ಮೊದಲು ಕಂಡವನಿದ್ದೇನೆ, ಅನುಭವಿಸಿದವನಿದ್ದೇನೆ. ಆದ್ರೆ ಏನು ವಿಚಿತ್ರ ಅಂತ ಈ ಹೊತ್ತಿಗೆ ಅರ್ಥ ಆಗುತ್ತಾ ಇಲ್ಲ. ಕದಂಬವನಿಗೆ ಬಳಿಗೆ ಬಂದಂತೆಲ್ಲ ಆ ಹಿಂದಿನ ಅನುಭವ ನನಗೆ ಈ ಹೊತ್ತು ಆಗುತ್ತಾ ಇಲ್ಲ. ಬದಲಾಗಿ
ಮನಸ್ಸಿನಲ್ಲಿ ಏನೋ ಒಂದು ವಿಧವಾದಂತಹ ಶಾಂತಿ ಪಸರಿಸುವುದಕ್ಕೆ ತೊಡಗಿದೆ. ಸರಿ. ತಾನೊಂದು ದಿವ್ಯವೂ ಪವಿತ್ರವೂ ಆದಂತಹ ಸ್ಥಾನಕ್ಕೆ ಬರ್ತಾ ಇದ್ದೇನೋ ಎನ್ನುವ ಭಾವ ನನ್ನ ಮನಸ್ಸಿನಲ್ಲಿ ಉಂಟಾಗುತ್ತಾ ಉಂಟು. ತಪೋವನದ ಕಡೆಗೆ ಸಾಗಿ ಬಂದಂತಹ ಅನುಭವ, ದಿವ್ಯ ಸಾನ್ನಿಧ್ಯವುಳ್ಳಂತಹ ಕ್ಷೇತ್ರಕ್ಕೆ ಬಂದಂತಹ ಅನುಭವ ಆಗ್ತಾ ಉಂಟು. ಅಂತಹ ಸ್ಥಳಗಳಿಗೆ ಹೋದಾಗ ತಾನಾಗಿ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ನೆಲೆಸ್ತದೆಯಂತೆ. ಓಹೋ. ಹಾಗಾದ್ರೆ ಕದಂಬವನವೇ ತನ್ನ ಸ್ವಭಾವವನ್ನು ಬದಲಿಸಿ ಈ ರೀತಿಯಲ್ಲಿ ಶಾಂತವಾಗಿರಬೇಕು ಅಂತಾದ್ರೆ ಅದಕ್ಕೆ ಕಾರಣವಾದಂತಹ ವಿದ್ಯಮಾನ ನಮ್ಮ ಚಂಡಮುಂಡರು ಬಂದು ತಿಳಿಸಿದ ಹಾಗೆ ಅಲ್ಲವಲ್ಲ. ಅದಕ್ಕಿಂತ ವಿಪರೀತವಾದ ಅನುಭವವನ್ನೇ ನಾನು ಕಾಣ್ತಾ ಇದ್ದೇನೆ. ಅವರು ಇಲ್ಲಿ ಈ ಕದಂಬವನದ ಒಳಗೆ ಅಪರೂಪದ ಸೌಂದರ್ಯದಿಂದ ಕೂಡಿದ ತರುಣೀಮಣಿಯನ್ನು ಕಂಡು ಕೆರಳಿದವರು, ಭ್ರಾಂತರಾದವರು. ಅವರ ವರ್ಣನೆಯನ್ನು ಕೇಳಿಯೇ ಭ್ರಾಂತನಾದವ ನಮ್ಮೊಡೆಯನಾದಂತಹ ಶುಂಭ. ಆದ್ರೆ ನಾನಿಲ್ಲಿಗೆ ಬರ್ತಾ ಇದ್ರೆ ಭ್ರಾಂತಿ ಅಲ್ಲ, ಶಾಂತಿಯೇ ಸಿಗ್ತಾ ಉಂಟಲ್ಲ. ಹಾಗಾದ್ರೆ ಏನಿದು ಅದ್ಭುತ, ಏನಿದು ವಿಶೇಷ, ಇದರಲ್ಲೇನೋ ರಹಸ್ಯ ಇದೆ. ಅದನ್ನು ಅನ್ವೇಷಿಸಲೇಬೇಕು. ನಾನು ಮೊದಲಿಗೆ ಅದರ ಮೂಲವನ್ನು ಕಂಡು ಹುಡುಕಬೇಕು. ಬಹುಶಃ ಇದನ್ನೆಲ್ಲ ಅರಿತೆ ನಮ್ಮೊಡೆಯ ಶುಂಭಾಸುರ, ಇದು ಚಂಡಮುಂಡರಿಂದಾಗುವ ಕೆಲಸವಲ್ಲ, ನೀನೇ ಮಾಡಬೇಕಾದ ಕೆಲಸ ಸುಗ್ರೀವ ಅಂತ ಹೇಳಿ ನನ್ನನ್ನು ಈ ಕಡೆಗೆ ಕಳುಹಿಸಿದ್ದಾನೆ. ಅದಕ್ಕೋಸ್ಕರವೇ ಕದಂಬ ವನವನ್ನೆಲ್ಲ ಅವಲೋಕಿಸಿ ನೋಡಿದ್ರೆ ಅದ್ಭುತವಾದಂತಹ ಕಾಂತಿ ಆ ಕಡೆಯಿಂದ ಚಿಮ್ಮಿ ಹೊನಲಾಗಿ ಈ ಕಡೆಗೆ ಬರ್ತದೆ. ಕಾಲದಲ್ಲಿ ಅಡವಿಯಲ್ಲಿ ಪುಟಿದೇಳುವ ಬುಗ್ಗೆ ಹೇಗೆ ಹೊನಲಾಗಿ ಹರಿಯುತ್ತದೆಯೋ ಆ ಬಗೆಯಲ್ಲಿ ಆ ಕಡೆಯಿಂದ ಕಾಂತಿ ಚಿಮ್ಮಿ ಬರ್ತಾ ಉಂಟು. ನೋಡಿದ್ರೆ ಕೋಟಿ ಸೂರ್ಯ ಸಮನಾದಂತಹ ಪ್ರಭೇದು. ಆದ್ರೆ ವಿಚಿತ್ರ ಏನು ಗೊತ್ತೇ, ಅದರಲ್ಲಿ ಯಾವುದೇ ರೀತಿಯದಾದ ಪ್ರಖರತೆ ಇಲ್ಲ. ಬೆಳಕಾಗಿ ಅದು ಸುಂದರವಾಗಿ ಕಾಣುತ್ತದೆಯೇ ವಿನಃ ಆ ಬೆಳಕನ್ನು ಬೆಳಕಿನಂತೆ ಅನುಭವಿಸುವುದಕ್ಕಾಗುವುದಿಲ್ಲ. ಅದಲ್ಲೊಂದು ಶಾಂತಿ ಉಂಟು. ಆವಾಗ ಚಂದ್ರನಿಗೆ ಹೋಲಿಸಬೇಕು ಅಂತ ಕಾಣ್ತದೆ. ಕೋಟಿ ಸೂರ್ಯನ ಬೆಳಕಿದ್ರೂ ಚಂದ್ರನ ಶೀತಲತೆಯನ್ನು ಹೊಂದಿರಬೇಕು ಅಂತಾದ್ರೆ ಇದಕ್ಕೆ ಮೂಲ ಎಲ್ಲಿ? ಆ ಬೆಳಕಿನ ಮೂಲವನ್ನೇ ನಾವು ನೋಡಬೇಕು. ಬೆಳಕಿನ ಮೂಲವನ್ನು ಹುಡುಕಬೇಕು ಅಂತಾದ್ರೆ ಯಾರಲ್ಲಿಯೂ ಕೇಳಬೇಕಾಗಿಲ್ಲ. ಆ ಬೆಳಕಿನ ದಟ್ಟತೆಯ ಕಡೆಗೆ 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 ಸಾಗಿ ಬಂದ್ರೆ 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 ಅಮ್ಮಮ್ಮ, ಏನಿದು 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 ಸ್ನಿಗ್ಧ ಸೌಂದರ್ಯದ ಮುದ್ದೆ ಅಲ್ವೇ? ಇದನ್ನೊಂದು ಮೂರ್ತಿ ಅನ್ನೋಣವೇ? ಇದನ್ನೊಂದು ತರುಣಿ ಹೆಣ್ಣು ಅಂತ ಅನ್ನೋಣವೇ? ಇಲ್ಲಪ್ಪ. ಹೇಗೆ ಪುತ್ಥಳಿಯ ಬಂಗಾರ ಮುದ್ದೆಯ ರೂಪದಲ್ಲಿ ನಮಗೆ ಬಹಳ ಸುಂದರವಾಗಿ ಪೂರ್ಣ ಅದುವೇ ಕಾಣುತ್ತದೆಯೋ, ತನ್ನ ಸಂಪನ್ನತೆಯನ್ನು ಬೀರ್ತದೆಯೋ, ಆ ರೀತಿಯಲ್ಲಿ ಸೌಂದರ್ಯವನ್ನು ತನ್ನಲ್ಲಿ ತುಂಬಿಸಿಕೊಂಡಿದ್ದಾಳೆ. ಆದ್ದರಿಂದ ಸೌಂದರ್ಯದ ಮುದ್ದೆ, ಸ್ನಿಗ್ಧ ಸೌಂದರ್ಯ, ಸ್ನಿಗ್ಧತೆಯೂ ಉಂಟದ್ರಲ್ಲಿ. ಆದ್ರಿಂದ ಕೇವಲ ಮೋಹಗೊಳಿಸುವ ಸೌಂದರ್ಯ ಅದಲ್ಲ, ಇದು ಆಹ್ಲಾದಕರವಾದದ್ದು, ಇದು ಶಾಂತಿಯನ್ನು ನೀಡುವಂತಹದ್ದು, ಇದು ವಾತ್ಸಲ್ಯವನ್ನು ಕೊಡುವಂತಹ ಸ್ನಿಗ್ಧತೆ ಎನ್ನುವ ಅನುಭವ ನನಗೆ ಬರ್ತಾ ಉಂಟು. ಚಂಡಮುಂಡರು ಹೇಳಿದಂತೆ ಅಪರೂಪದ ಸೌಂದರ್ಯದಿಂದ ಕೂಡಿದ ತರುಣಿ ಮಣಿಯಾಗಿ ನನಗೆ ಕಾಣುತ್ತಾ ಇಲ್ಲ. ಅವಳ ಮುಂಭಾಗದಲ್ಲಿ ನನಗೆ ಅವಳು ತಾಯಿಯ ಸ್ವರೂಪದಲ್ಲಿ ಕಾಣುತ್ತಾ ಇದ್ದಾಳೆ. ಅಬ್ಬ, ಮೈಯಲ್ಲಿ ಇಷ್ಟು ಸೌಂದರ್ಯ ಉಂಟಲ್ಲ, ಆದ್ರೆ ಮುಖವನ್ನು ನೋಡಿದ್ರೆ ಏನು ಗಾಂಭೀರ್ಯ, ಸಮುದ್ರ ಸಮ ಗಂಭೀರ, ವಿಶಾಲವಾದಂತಹ ಸಾಗರ ತನ್ನಲ್ಲಿ ಜಲನಿಧಿಯನ್ನೇ ತುಂಬಿಸಿಕೊಂಡಿದ್ರೂ ದೂರಕ್ಕೆ ಹೇಗೆ ಹರವಾಗಿ ಕಾಣುತ್ತದೆಯೋ ಆ ರೀತಿಯಲ್ಲಿ ಮುಖದಲ್ಲಿರುವಂತಹ ಗಾಂಭೀರ್ಯವನ್ನು ನೋಡಿದ್ರೆ ಆ ಗಾಂಭೀರ್ಯ ಪ್ರಕಟಪಡಿಸುತ್ತಿರುವುದೇನು? ನೀವೆಲ್ಲ ತಿಳಿದ ಹಾಗೆ ನಾನಲ್ಲ, ನಾನೇ ಎಲ್ಲವೂ, ನನ್ನನ್ನು ಹೊರತಾಗಿ ಇನ್ನೇನೂ ಇಲ್ಲವು, ಇದೆಲ್ಲವನ್ನೂ ಕೂಡ ಆಳುವವಳು ನಾನೇ, ಎಲ್ಲವೂ ನನ್ನದೇ ಎನ್ನುವ ಭಾವ ಆ ಮುಖದಲ್ಲಿ ಕಾಣುತ್ತಾ ಉಂಟಲ್ಲ.
ಅಪರಿಮಿತವಾದಂತಹ ಸಂಪತ್ತನ್ನು ಹೊಂದಿದ ಓರ್ವ ಅಧಿಕಾಧಿಕ ಧನಿಕನ ಮುಖದಲ್ಲಿ ಕಾಣಬಹುದಾದಂತಹ ದರ್ಪವೋ ಗಾಂಭೀರ್ಯವೋ ಅಲ್ವೋ ಅದು? ಅವನಲ್ಲಿ ಅದಿದ್ರೆ ಸಹಜ. ಯಾಕಂದ್ರೆ ಎಲ್ಲವನ್ನೂ ಆಳುವವ ಅವ. ಅದೇ ಗಾಂಭೀರ್ಯವನ್ನು ತೋರಿಸ್ತಾಳೆ ಈಕೆ ಅಂತಂದ್ರೆ ಎಲ್ಲವನ್ನೂ ಆಳುವವಳು ತಾನೇ ಎನ್ನುವುದನ್ನು ಸಾರಿ ಹೇಳ್ತಾ ಇದ್ದಾಳೆ ಎನ್ನುವುದು ಅರ್ಥ ಅಲ್ವೇ? ಹಾಗಾದ್ರೆ ಚಂಡಮುಂಡರು ಹೇಳಿದ ಹಾಗೆ ಇವಳು ಕೇವಲ ಓರ್ವಳು ಹೆಣ್ಣಲ್ಲ. ಕುಳಿ ಆ ಕುಳಿತದ್ದು ಉಯ್ಯಾಲೆ. ಆ ಉಯ್ಯಾಲೆ ಎಲ್ಲಿಂದ ಇಳಿದಿದೆ ಅಂತ ಗೊತ್ತಿಲ್ಲ. ಸ್ವರ್ಣ ಶೃಂಖಲೆಗೆ ಬದ್ಧವಾಗಿದೆ ಅದು. ಅದು ಹಿಂದೆ ಮುಂದೆ ಹೋಗುತ್ತದೆಯಲ್ಲ, ಅದೊಮ್ಮೆ ಮುಂದೆ ಹಾಗೆ ಬಂದಾಗ ನಮಗೆ ಏನು ಭಾಸ ಆಗ್ತದೆ? ಸಿಕ್ಕಿತು 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 ಎನ್ನುವ ಹಾಗೆ. ಹಾಗೆ ಅಂತ ಹಿಡ್ಕೊಳ್ಳುವುದಕ್ಕೆ ಕೈಯನ್ನು ಒಡ್ಡೋಣವೇ ಅಂತ ಹೇಳಿದ್ರೆ ಆ ಕ್ಷಣವೇ ಅದೆಷ್ಟು ಹಿಂದೆ ಹೋಯಿತು ನೋಡಿ. ನಮ್ಮನ್ನು ಅಣಕಿಸಿ ನಕ್ಕ ಹಾಗೆ. ನಾನು ಸಿಗುವವಳಲ್ಲ. ಮಕ್ಕಳಿಗೆ ತಿನ್ನುವ ಸಾಮಗ್ರಿಯನ್ನು ಕೊಡುವಾಗ ಸರಸಕ್ಕಾಗಿ ಮಾಡುವುದುಂಟು, ಇಕೋ ಅಂತ ಕೈಯೊಡ್ಡುವುದು. ಆ ಮುಗ್ಧ ಮಗು ಕೈಯೊಡ್ಡಿದಾಗ ಇವ ಕೈ ಹಿಂದೆ ತರುವಂತಹದ್ದು. ಆವಾಗ ಆ ಮುಖದಲ್ಲಿ ಕಾಣುವಂತಹ ಬೇಸರ, ಆ ಬೇಸರವನ್ನು ಹೋಗಲಾಡಿಸುವುದಕ್ಕೆ ಮತ್ತೆ ತಾನೇ ಅವನ ಬಾಯಿಯಲ್ಲಿ ಇಡುವುದು. ಇದು ಕೊಡುವವನು ಅನುಭವಿಸುವ ಸುಖ. ತಾಯಿಯೂ ಅದೇ ರೀತಿಯೋ. ಮುಂದೆ 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 ಬಂದಾಗ ನಾನು ಸಿಗಬಲ್ಲೆ ಸಿಗಬಲ್ಲೆ, ಸುಲಭ ಲಭ್ಯಳು ಅಂತ ಹೇಳ್ತಾ ಇದ್ದಾಳೋ ಅಂತ ಅನಿಸಿದ್ರೆ, ಹಿಂದೆ ಹೋದಾಗ ನೀನು ತಿಳಿದ ಹಾಗಲ್ಲ, ಅಷ್ಟು ಸುಲಭದಲ್ಲೆಲ್ಲ ಸಿಗುವವಳು ನಾನಲ್ಲ ಅಂತ ತೋರಿಸ್ತಾ ಇದ್ದಾಳೋ ಅಂತ ಹಿಂದೆ ಹೋಗುತ್ತದೆ. ಅದೇ ಆರಂಭದಲ್ಲಿ ಕಂಡೆವಲ್ಲ, ಎರಡೆರಡು ಬಗೆಯಲ್ಲಿ ಕೇಳಿಸಿತಲ್ಲ ಅಂದ್ರೆ ಎರಡೆರಡು ಬಗೆಯಲ್ಲಿ ಯೋಚಿಸಬೇಕಾದವಳು ಇವಳು. ಯೋಚಿಸಿ ನೋಡಿದ್ರೆ ಈಕೆ ಮಾನಿನಿಯೇ, ಮಾನಿನಿ ಈಕೆ ಯೋಚಿಸಿ ನೋಡಿದ್ರೆ ಅರ್ಥ ವ್ಯತ್ಯಾಸ ಉಂಟೋ ಇಲ್ಲ? ನಾವು ಯೋಚಿಸುವಂತಹದ್ದು ಚಂಡಮುಂಡರು ಹೇಳಿದ ಹಾಗೆ ಸಾಮಾನ್ಯ ಲೋಕದ ಹೆಣ್ಣು ಎನ್ನುವ ಹಾಗೆ. ಆದರೆ ಇವಳ ಕ್ರಮ, ಇರುವಂತಹ ಬಗೆ, ದಟ್ಟವಾದ ಕಾಡಿನ ಮಧ್ಯದಲ್ಲಿ ಯಾವುದೇ ಅಂಜಿಕೆ ಇಲ್ಲ. ತಾನೋರ್ವಳೆ ಏಕಾಂಗಿಯಾಗಿ ಹೀಗೆ ಪೂರ್ಣ ಸ್ವಾತಂತ್ರ್ಯ ತನಗೆ ಈ ಪ್ರಪಂಚದಲ್ಲಿ ಉಂಟು ಅಂತ ಭಾವಿಸ್ತಾ ಇರುವ ಹಾಗೆ ಕಾಣುವುದಿಲ್ವೇ? ಅಷ್ಟೆಲ್ಲ ಸ್ವಾತಂತ್ರ್ಯ ಓರ್ವಳಿಗೆ ಇರಬೇಕು ಅಂತ ಆದ್ರೆ ಮೂರೂ ಜಗತ್ತಿನ ತಾಯಿ ಆಕೆ ಆಗಬೇಕೋ ಬೇಡವೋ? ಅಂದ್ರೆ ಆ ಇಡೀ ಜಗತ್ತನ್ನು ತನ್ನಲ್ಲಿ ಅಡಗಿಸಿಕೊಂಡವಳೇ ಆಗಬೇಕು. ಜಗದಂಬಿಕೆ ಇವಳು. ಇವಳು ಮಾನಿನಿಯೇ ಅಲ್ಲ. ಹಾಗಾದ್ರೆ ಆಕೆ ತಿಳಿದು ನೋಡಲು, ಆ ತಾಯಿ ಏನಾದರೂ ತಿಳಿದು ನೋಡಿದ್ರೆ ಯಾರು ಏನು ಎಲ್ಲಿರಬೇಕು ಅಂತ ನಿರ್ಣಯಿಸಿ ಅದಕ್ಕೆ ತಕ್ಕಂತೆ ಅವರಿಗೆ ಬೇಕಾದ್ದನ್ನು ಮಾಡಬಲ್ಲವಳು. ತಾಯಿಯ ಸ್ವಭಾವ ಹಾಗೆಯೇ ಅಲ್ವೇ? ಯಾರಿಗೆಷ್ಟು ವಯಸ್ಸು, ಯಾರ ದೇಹ ಎಷ್ಟು ಗಟ್ಟಿ ಎನ್ನುವುದನ್ನು ನೋಡಿ ಅವರಿಗೆ ಬೇಕಾದ್ದನ್ನು ಬೇಕಾದಂತೆ ಮಾಡಿ ಕೊಡುವಂತಹದ್ದು, ಪಕ್ವ ಮಾಡಿ. ಹಾಗೆ ತಿಳಿದು ನೋಡಬೇಕಾದ್ದು ನಾವಲ್ಲ, ತಿಳಿದು ನೋಡಬೇಕಾದ್ದು ತಾಯಿ. ತಾಯಿ ತಿಳಿದು ನೋಡುವುದಕ್ಕೆ ಮೊದಲು ಆ ತಾಯಿ ಏನು ಎನ್ನುವುದನ್ನು ನಾವು ತಿಳಿದು ನೋಡಬೇಕು ಸ್ಪಷ್ಟವಾಗಿ. ಚಂಡಮುಂಡರ ಮಾತಿನಿಂದ ನಮ್ಮ ಒಡೆಯ ಇದನ್ನು ತಿಳಿದಂತಿಲ್ಲ. ಇಲ್ಲದೆ ಹೋದರೆ ವಿವಾಹ ಯೋಗ್ಯನಾದಂತಹ ಯಾವನೇ ಆದರೂ ಕೇವಲ ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಒಂದು ಸಲವೂ ನೋಡದೆ ಭ್ರಾಂತನಾಗುವುದುಂಟೆ. ಆ ರೀತಿಯಲ್ಲಿ ಭ್ರಾಂತನಾಗಿದ್ದಾನೆ. ಚಂಡಮುಂಡರಿಗೆ ಈ ಪ್ರದೇಶದಲ್ಲಿ ಏನಾಯಿತೋ, ಕೆರಳಿದ್ರೋ ಅದನ್ನು ಕೇಳಿಯೇ ಅವನೂ ಕೆರಳಿದ್ದಾನೆ. ಬಹುಶಃ ನಮ್ಮ ಒಡೆಯನನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇವಳ ಮುಂಭಾಗದಲ್ಲಿ ನಿಲ್ಲಿಸಿದರೆ, ಅವಳನ್ನು ನೋಡುವುದರಿಂದ ನನ್ನ ಮನಸ್ಸು ಹೇಗೆ ಶಾಂತವಾಯಿತೋ ಅದೇ ಪರಿಣಾಮ ಉಂಟಾಗಬಹುದೇ ಅಂತ ಯೋಚನೆ ಮಾಡಿದರೆ ಇಲ್ಲ, ಆಗಲಿಕ್ಕಿಲ್ಲ. ಯಾಕಾಗಲಿಕ್ಕಿಲ್ಲ? ಹಾಗಾಗುವುದೇ ಹೌದಾದ್ರೆ ಚಂಡಮುಂಡರು ಕೂಡ ಆ ವರದಿಯನ್ನು ಆ ರೀತಿಯಲ್ಲಿ ಕೊಂಡು ಹೋಗ್ತಾ ಇರಲಿಲ್ಲ. ಲೋಕದ ತಾಯಿ ಬಂದಿದ್ದಾಳೆ ಶುಂಭಾಸುರ, ಏಳು ಹೋಗಿ ಕಾಲಿಗೆ ಎರಗೋಣ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳಲಿಲ್ಲ.
ಬದಲಾಗಿ ಅವನ ಮನಸ್ಸನ್ನು ಕೆಡಿಸಿದರು. ಎಂತಹ ಒಡೆಯ ನಮ್ಮ, ಎಂತಹ ಧೀರ, ಎಂತಹ ಶೂರ, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿಟ್ಟುಕೊಂಡವ, ಇಂದ್ರ ವಜ್ರಾಯುಧವನ್ನೇ ಬೀಸಿ ಬಂದಾಗ ಎದೆಗೆಡದವ, ಯಮ ಕಾಲದಂಡವನ್ನೇ ಹಿಡಿದು ಬಂದರೆ ಅದನ್ನು ಲೆಕ್ಕಿಸದೇ ಇದ್ದವ, ವರುಣ ಪಾಶವನ್ನು ಬೀಸಿದಾಗ ಗಣಿಸದವ, ದೇವಾದಿ ದೇವತೆಗಳ ಆಯುಧಗಳಿಗೆ ಮಣಿಯದ ಅಜೇಯ ಶುಂಭ ಒಂದು ಹೂವಿನ ಬಾಣಕ್ಕೆ ಮೈಗೊಟ್ಟನೆ. ಸ್ಮರ ನಂಬಿಗೆ ಊರೇ ಸಿಲುಕಿ. ಯಾರು ಲೋಕದ ಎಲ್ಲ ಅಸ್ತ್ರಗಳನ್ನು ಎದುರಿಸಬಲ್ಲರೋ ಅಂತಹವರನ್ನು ಮಣಿಸುವುದಕ್ಕೂ ಇರುವಂತಹ ಒಂದೇ ಒಂದು ಅಸ್ತ್ರವಲ್ವೇ ಅದು? ಮನ್ಮಥನ ಅಸ್ತ್ರ, ಅದು ಪುಷ್ಪ ಬಾಣ. ಅದನ್ನು ಅವಳು ಬಿಟ್ಟದ್ದು ಇಲ್ಲಿಂದಲೇ. ಎಲ್ಲಿಂದ? ಕದಂಬವನದಿಂದಲೇ. ಆದ್ರಿಂದ ವಾಸನೆ ಹೂವಿನದು ಅಲ್ಲಿಯವರೆಗೆ ಮುಟ್ಟಿದೆ. ಭ್ರಾಂತನಾದ. ಕೇವಲ ಭ್ರಾಂತನಾದರೆ ಮತ್ತೆ ಅದಕ್ಕೆ ಔಷಧ ಹುಡುಕಬಹುದಿತ್ತು. ಆದರೆ ಈ ರೀತಿಯಲ್ಲಿ ಭ್ರಾಂತನಾಗಿ ಅವ ಸಿಕ್ಕಿಯೇ ಬಿದ್ದದ್ದು. ಅವನು ಸಿಕ್ಕಿ ಬಿದ್ದ ಯಾಕೆ? ಈಕೆ ತಿಳಿದು ನೋಡಲು. ಅವಳೇ ಯೋಚನೆ ಮಾಡಿ ನೋಡಿದರೆ ಚಂಡಮುಂಡರ ಮನಸ್ಸನ್ನು ಕೆರಳಿಸ್ತಾರೆ, ನನ್ನ ಮನಸ್ಸಿಗೆ ಮುದವನ್ನು ಕೊಡ್ತಾಳೆ ಅಂತಾದರೆ ಹಾಗಾದ್ರೆ ಆಕೆಯ ಉದ್ದೇಶವೇ ಉಂಟೋ? ಯಾರಿಗೆ ಗೊತ್ತು? ಹಾಗೆ ಅದೇನೋ ಗ್ರಾಮ್ಯವಾಗಿ ನಾವು ಕಾಣುತ್ತೇವಲ್ಲ, ಜನಪದದಲ್ಲಿ ತಮ್ಮ ಆಹಾರ ವಸ್ತುವನ್ನು ಹಿಡಿಯುವುದಕ್ಕೋಸ್ಕರ ಪ್ರಯತ್ನ ಮಾಡುವಂತಹ ಮಂದಿ ಅದು ಸುಲಭದಲ್ಲಿ ಸಿಗಲಿ ಎನ್ನುವ ಕಾರಣಕ್ಕೆ ಅದಕ್ಕೆ ಮತ್ತೊಂದನ್ನು ಬಲಿಯನ್ನಾಗಿ ಕೊಡ್ತಾರಂತೆ. ಅದನ್ನೊಂದು ಕೋಲಿನ ತುದಿಗೆ ಕಟ್ಟಿ ನೀರಿಗೆ ಇಳಿಸುವಂತಹದ್ದು. ಹಾಗೆಯೇ ಕಟ್ಟಿದಂತಹ ಒಂದು ಪ್ರಲೋಭನೆಯೋ ಚಂಡಮುಂಡರ ಮೂಲಕವಾಗಿ ಈ ಮಹಾತಾಯಿ ಏನು ಅಂತ ಅರ್ಥ ಆಗುವುದಿಲ್ಲ. ಇಂತಹ ಈ ತಾಯಿಯನ್ನು ಶುಂಭ ತನ್ನ ವಾಮಾಂಕಕ್ಕೇರಿಸುವಂತಹ ಮನಸ್ಸನ್ನು ಮಾಡ್ತಾ ಇದ್ದಾನಲ್ಲ, ಇದು ಆಗುವಂತಹದ್ದು. ಸಿಕ್ಕುವಳಿ ನಮಗೆ ಸಿಕ್ಕುವಳಿ ದಾನವಗೆ ಸಿಕ್ಕಲು ದಕ್ಕುವಳಿ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತಿಗ ಮಾತೆ ನಿತ್ಯದಿ ಸಲಗುತಿಗ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಳಿಯ ತಿಂದಿಗೆ ಮಿಕ್ಕ ಮಾತೆ ನೊಡೆಯನಾಜ್ಞೆಯು ನಮಗೆ ಮಾನ್ಯವಲ ಸಿಕ್ಕುವಳೆದ ನಮಗೆ ಸಿಕ್ಕುವಳಿ ವಿಶ್ವದಲ್ಲಿ ಏರುವಷ್ಟು ಎತ್ತರಕ್ಕೆ ಏರಿ ನಿಂತವನು ನಮ್ಮೊಡೆಯ ಶುಂಭಾಸುರ. ಬ್ರಹ್ಮನನ್ನು ತಪಸ್ಸಿನಿಂದ ಮೆಚ್ಚಿಸಿ ವಿಶೇಷವಾದಂತಹ ವರಬಲಗಳನ್ನು ಪಡೆದು 3 ಲೋಕಗಳನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಮಾತ್ರ ಅಲ್ಲ, ಅದನ್ನು ಮಾಡಿ
ಎಲ್ಲ ಲೋಕಗಳಲ್ಲಿರುವಂತಹ ರತ್ನಪ್ರಾಯವಾದ ವಸ್ತುಗಳನ್ನೆಲ್ಲ ತಂದು ತನ್ನ ಅರಮನೆಯಲ್ಲಿ ಸಂಗ್ರಹಿಸಿಕೊಂಡು ತಾನು ತನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿದೆ, ತನ್ನ ಮನದ ಆಕಾಂಕ್ಷೆ ಏನಿತ್ತು, ಸಂಕಲ್ಪ ಏನಿತ್ತು, ಅದನ್ನು ಪೂರ್ಣ ಮಾಡಿದವನಾಗಿದ್ದೇನೆ ಎನ್ನುವ ತೃಪ್ತಿಯಲ್ಲಿ ಕುಳಿತು ಈಗ ಮತ್ತೆ ತನ್ನ ವಿವಾಹದ ಯೋಚನೆಯನ್ನು ಮಾಡಿಕೊಂಡವ. ಯೋಚನೆ ಬಂದದ್ದು ತಪ್ಪೇನಲ್ಲ, ಆದರೆ ಆ ಯೋಚನೆಗೆ ಉತ್ತರವಾಗಿ ಅವನ ಗಮನ ಈ ಕಡೆಗೆ ಹರಿದದ್ದು ಮಾತ್ರ ಅದು ಹೆಚ್ಚಾಯಿತು ಅಂತ ಹೇಳುವುದರಿಂದ ಮಹಾ ಅಪರಾಧವೇ ಆಗಿ ಹೋಯಿತು ಎನ್ನಬಹುದು. ಯಾಕೆ ಯಾಕೆ ಹೇಳಿ ಕೇಳಿ ದಾನವರಲ್ಲವೇ ನಾವು ಭಕ್ತಿಯಿಂದಲಾದರೂ ಒಲಿಸಿಕೊಳ್ಳೋಣ ಎನ್ನುವಂತಹ ಪ್ರಯತ್ನವನ್ನು ಮಾಡೋಣವೇ ಅಂತ ಯೋಚನೆ ಮಾಡುವುದಿದ್ರೆ ನಮ್ಮ ವರ್ಗವೇ ಆ ದೇವಕಲ್ಪದ ದೃಷ್ಟಿಯಲ್ಲಿ ಪ್ರತ್ಯೇಕವಾಗಿಯೇ ಉಂಟಲ್ಲ. ಎಷ್ಟೇ ಬಲಿಷ್ಠನಾಗಿರಲಿ, ಎಷ್ಟೇ ಬುದ್ಧಿವಂತ ಜ್ಞಾನಿ ಆಗಿರಲಿ ನಮ್ಮ ಒಡೆಯ ಶುಂಭಾಸುರ, ಅವನ ಆಳ್ವಿಕೆಯೂ ಕೂಡ ಪ್ರಜಾಕ್ಷೇಮವೇ ಧ್ಯೇಯವಾದದ್ದೇ ಆಗಿರಲಿ. ಆದರೇನು ಹೇಳಿ ಕೇಳಿ ನಮ್ಮ ವಂಶ ದಾನವರದೇ ಅಲ್ಲವೇ? ಓರ್ವ ದಾನವನಿಗೆ ಅನುಕೂಲವಾಗಿ ಆ ಮೇಲಿನವರು ವ್ಯವಹರಿಸುವುದಕ್ಕುಂಟೆ. ಆದ್ದರಿಂದ ಸಿಕ್ಕುವಳೆ ದಾನವಗೆ, ಅದು ಕೇವಲ ನಮ್ಮ ಒಡೆಯ ಶುಂಭನಿಗೆ ಮಾತ್ರ ಅಲ್ಲ, ಓರ್ವ ದಾನವನಿಗೆ ಸಿಗಲಿಕ್ಕಿಲ್ಲ ಅಂತಾದ ಮೇಲೆ ದಾನವೇಶ್ವರನಾದಂತಹ ಶುಂಭ ಅದಕ್ಕಿಂತ ಹೊರತಾಗುವುದು ಹೇಗೆ? ಯಾಕೆ ಸಿಗಲಿಕ್ಕಿಲ್ಲ ಅಂತಂದ್ರೆ ದಾನವರನ್ನೂ ಸೇರಿದಂತೆ ಇಡೀ ಲೋಕಲೋಕಗಳನ್ನೆಲ್ಲ ತನ್ನ ಕುಕ್ಷಿಯಲ್ಲಿ ಇಟ್ಟುಕೊಂಡವಳು ಈ ಮಹಾತಾಯಿ. ಆದ್ರಿಂದಲೇ ತನ್ನ ಪೂರ್ಣ ಅರ್ಹತೆಯಿಂದಲೇ ಹೇಳ್ತಾಳೆ, ಏನದು? ಕಾಣುವ ಈ ಎಲ್ಲವೂ ನಾನೇ, ನಾನಲ್ಲದೆ ಬೇರೇನು ಸನಾತನವಾದದ್ದು ಇಲ್ಲಿಲ್ಲ ಎನ್ನುವ ಹಾಗೆ ಅರ್ಧ ಶ್ಲೋಕದಲ್ಲಿ ಹೇಳಿಬಿಡ್ತಾಳೆ ಆ ತಾಯಿ. ಅಂದ್ರೆ ಅಧಿಕಾರವಾಣಿಯಿಂದ ಹೇಳುವಂತಹದ್ದು, ಇದೆಲ್ಲ ನನ್ನದೇ, ನಾನೇ ಉಂಟು ಮಾಡಿದವಳು, ನಾನೇ ಸೃಜಿಸಿದವಳು, ನಾನೇ ಪಾಲಿಸುವವಳು, ನಾನೇ ಕೊನೆಗೆ ಲಯ ಮಾಡುವವಳು. ಆ ಮೂರು ಶಕ್ತಿಗಳನ್ನು ನಾನು ಒಳಗೊಂಡಿದ್ದೇನೆ ಅಂತಾದಾಗ ಆ ಸೃಜಿಸಿದಂತಹ ಎಲ್ಲರಿಗೆ ಬೇಕಾದಂತೆ ಕೆಲಸಗಳನ್ನು ಕೊಟ್ಟು ಅವರಿಂದ ಅದನ್ನು ಮಾಡಿಸುವವಳೂ ಕೂಡ ಅವಳೇ ಅಲ್ವೇ? ಒಂದರ್ಥದಲ್ಲಿ, ಒಟ್ಟರ್ಥದಲ್ಲಿ ಇಡೀ ಲೋಕವನ್ನೇ ಪಾಲಿಸುವವಳು ಅವಳು. ಪಾಲನಾ ಶಕ್ತಿ, ಎಲ್ಲ ಶಕ್ತಿಗಳು ಸೇರಿರುವಂತಹದ್ದು. ಏನು ಮನುಷ್ಯನಿಗೆ ಯಾವುದೆಲ್ಲ ಬೇಕಾಗುತ್ತದೆಯೋ ಅವನ ನಿತ್ಯದ ವ್ಯವಹಾರಾದಿಗಳಿಗೆ ಎಲ್ಲಿಂದ ಬುದ್ಧಿಯಿಂದ ತೊಡಗಿ ಕೊನೆಯದಾಗಿ ಬರುವಂತಹ ಭ್ರಾಂತಿಯವರೆಗೆ ಆ ಎಲ್ಲ ಶಕ್ತಿಗಳು, ತತ್ವಗಳು, ಭಾವಗಳು ಅದೆಲ್ಲವೂ ಕೂಡ ಅವಳೇ ಎನ್ನುವ ಹಾಗೆ ಸ್ತುತಿಸುವವರು ಹೇಳ್ತಾರೆ. ಈ ದಾನವರ ಜೊತೆಗಿದ್ದುಕೊಂಡು ನನಗೆ ಆ ಬಗೆಯದಾಗಿ ಸ್ತುತಿಸುವಂತಹ ಬುದ್ಧಿ ಬರಲಿಲ್ಲ, ಅದಕ್ಕೆ ಬೇಕಾದ ಸಾಹಿತ್ಯವನ್ನು ಅಧ್ಯಯನ ಮಾಡಿದವನು ನಾನಲ್ಲ. ಆದರೆ ಈಕೆಯನ್ನು ಕಂಡಾಗ ಮಾತ್ರ ಮತ್ತೆ ಮತ್ತೆ ಮನಸ್ಸಿಗದೆ ಭಾಸ ಆಗುತ್ತಾ ಉಂಟು. ನೀವೆಲ್ಲ ನನ್ನ ಮಕ್ಕಳು, ನನ್ನನ್ನು ಆವರಿಸುವುದಕ್ಕೆ ನೀವು ಬಯಸಬೇಡಿ, ಪ್ರಯತ್ನಿಸಬೇಡಿ ಎನ್ನುವ ಹಾಗೆ. ಹಾಗಾದರೆ ಅಂತಹ ವಿಶ್ವಂಭರೆ ಈಕೆ ಆಗಿದ್ದಾಳೆ ಅಂತಾದ್ರೆ ಇವಳು ಇಲ್ಲಿ ಬಂದು ಮೇಲಿನಿಂದ ಕೆಳಗಿಳಿದು ಬಂದು ಇಲ್ಲಿದ್ದುಕೊಂಡು ಚಂಡಮುಂಡರ ಮೂಲಕವಾಗಿ ನಮ್ಮ ಒಡೆಯನನ್ನು ಆಕರ್ಷಿಸುವಂತಹ ಉದ್ದೇಶವಾದರೂ ಏನಿತ್ತು ಅಂತ ಯೋಚನೆ ಮಾಡಬೇಡವೆ? ಹಾಗಾದ್ರೆ ಇಲ್ಲಿ ಬಂದುದರ ಮೂಲವನ್ನು ನಾವು ಹುಡುಕಲಿಕ್ಕೆ ಹೊರಟ್ರೆ ಇದು ಉದ್ದೇಶವೇ ಬೇರೆ. ಇದು ಖಂಡಿತ ಒಳ್ಳೆಯದಕ್ಕಲ್ಲಪ್ಪ. ಇದು ಇಡೀ ನಮ್ಮ ಕುಲನಾಶಕವಾದಂತಹ ವ್ಯವಹಾರ ಮಾಡುವುದಕ್ಕೆ ಬಂದವಳು. ಇದು ಒಬ್ಬ ನಮ್ಮ ಒಡೆಯನಾದಂತಹ ಶುಂಭನ ಪ್ರಶ್ನೆ ಅಲ್ಲ. ಶುಂಭನಿಲ್ಲ ಅಂತಾದ್ರೆ ಮತ್ತೆ ಉಳಿದವರೆಲ್ಲಿ? ಇಡೀ ನಮ್ಮ ಜನಾಂಗದ ಪ್ರಶ್ನೆ. ಅದಕ್ಕೇ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾಳೆ ಅಂತಾದ್ರೆ ಅಂತಹ ಜಗನ್ಮಾತೆಯನ್ನು ತೊಡೆಯೇರುವುದಕ್ಕೆ ಕರೆಯುವುದು, ಅದನ್ನು ಏನು ಮಕ್ಕಳ ಆಟಿಕೆ ಅಂತ ಹೇಳೋಣವೇ? ಖಂಡಿತ ಅಲ್ಲ. ಅದು ಆತ್ಮಹತ್ಯೆಯ ಪ್ರಯತ್ನ ಅಂತಲೇ ನನಗೆ ಕಾಣ್ತದೆ. ಇದನ್ನು ನಮ್ಮೊಡೆಯ ಖಂಡಿತ ಮಾಡಬಾರದಿತ್ತು. ಏನು ಮಾಡುವ ಈಗ? ಹಿಂದೆ ಹೋಗಿ ಅದನ್ನೇ ನಿವೇದಿಸಿಕೊಳ್ಳೋಣವೇ?
ನನಗೆ ವಿಶೇಷವಾದ ಹೊಣೆಗಾರಿಕೆಯನ್ನು ಒಪ್ಪಿಸಿದ್ದಾನೆ. ನಾನು ಅವಳ ಮೇಲೆ ಮನ ಇಟ್ಟಿದ್ದೇನೆ. ಆದ್ದರಿಂದ ನೀನು ಸಾಮಧಾನಗಳಿಂದ ಮಾತನಾಡಿ ಅವಳನ್ನು ಒಪ್ಪಿಸಬೇಕು, ಮಾತ್ರ ಅಲ್ಲ ಕರೆದು ತರಬೇಕು ಎನ್ನುವ ಹಾಗೆ. ಸತ್ಯ ಏನೇ ಇದ್ದರೂ ನಾನು ನಮ್ಮ ಒಡೆಯನ ಊಳಿಗದ ಆಳು. ಆ ಒಡೆಯನ ಆಜ್ಞೆ ಎನ್ನುವುದು ನನಗೆ ಪ್ರತ್ಯೇಕವಾಗಿ ಮಾನ್ಯವಾಗುತ್ತದೆ. ನಾನದನ್ನು ವಿರೋಧಿಸಕೂಡದು. ಅದರ ಹಿಂದೆ ಮುಂದೆ ಏನು ಎನ್ನುವುದನ್ನು ನಾನು ಅವ ಕೇಳಿದರೆ ಅವನಿಗೆ ಹೇಳಬಹುದಷ್ಟೇ ಹೊರತು ಇಲ್ಲಿಗೆ ಬಂದ ಮೇಲೆ ನನಗೆ ಏನು ಹೊಣೆಗಾರಿಕೆಯನ್ನು ಹೊರಿಸಿದ್ದಾನೋ ಅದನ್ನು ಪೂರ್ಣಗೊಳಿಸಿಯೇ ನಾನು ಹೋಗಬೇಕು. ನಮ್ಮ ಒಡೆಯ ಶುಂಭಾಸುರನ ಮನದಾಸೆಯನ್ನು ಈ ತಾಯಿಯ ಮುಂಭಾಗದಲ್ಲಿ ನಿವೇದಿಸಿಕೊಳ್ಳಬೇಕು. ನಿವೇದಿಸಿಕೊಳ್ಳುವುದಕ್ಕೆ ಸಣ್ಣವನಾಗಬೇಕು. ಇವಳ ಮುಂಭಾಗದಲ್ಲಿ ನಾನು ಸಣ್ಣವನಿ. ನನ್ನ ಅರಿವಿಲ್ಲದಂತೆಯೇ ನನ್ನ ಹಸ್ತಗಳೆರಡೂ ಮುಕುಲಿತವಾಗಿದೆ ಇವಳನ್ನು ಕಂಡಾಗಲೇ. ಈಗ ತಲೆಬಾಗಿಸಿ ಶುಂಭನ ಕಡೆಯಿಂದ ಅವಳ ಮುಂಭಾಗದಲ್ಲಿ ನನ್ನ ನಿವೇದನೆಯನ್ನರ್ಪಿಸ್ತೇನೆ, ಭಿನ್ನ ರೂಪದಲ್ಲಿ. ಜನನಿಗೆ ಭಿನ್ನಗವನು ಕರೋಣದೊಳಿಂದು ಜನನಿ ಜನನಿ ಕೇಳ್ಬಿನ್ನಗವನು ಕರುಣದೊಳಿಲ್ದು ವನದಲ್ಲಿ ಕುಳಿತಿಹುದೇಕೆ ಸನುಮದವಲ್ಲಿದು ನಿನಗೆ ಬೀಳುವಿನೋದ ತನು ತೇಜ ಚುಂಬನ ಬಯಕೆ ಜನನಿ ಜನನಿ, ನನ್ನ ನಮಸ್ಕಾರ ಪೂರ್ವಕವಾದಂತಹ ಭಿನ್ನಹವಷ್ಟೇ ತಾಯಿ. ಭಿನ್ನಹ ಮಾಡುವುದು ನಾನೇ ಹೌದಾದರೂ ಭಿನ್ನಹ ಯಥಾರ್ಥಕ್ಕೆ ನನ್ನದಲ್ಲ, ನಮ್ಮ ಒಡೆಯನದು. ಈ ಮೊದಲೇ ನೀನಿಲ್ಲಿ ಇರುವ ಬಗ್ಗೆ ತಿಳಿದವನು ನಮ್ಮ ಒಡೆಯನಾದಂತಹ ದಾನವೇಶ್ವರ ಶುಂಭ. ಬೇಟೆಗೋಸ್ಕರವಾಗಿ ಬಂದಂತಹ ನಮ್ಮ ಈರುವರು ಚಂಡಮುಂಡರು ನಿನ್ನ ಇರವಿನ ಬಗ್ಗೆ ನಮ್ಮ ಒಡೆಯನಿಗೆ ತಿಳಿಸಿದಾಗ ನಿನ್ನ ಕುರಿತು ಆಸಕ್ತಿಯನ್ನು ತಳೆದವನು ನಮ್ಮ ಒಡೆಯ. ಹಿಮವತ್ ಪರ್ವತದ ತಪ್ಪಲಿನಲ್ಲಿರುವಂತಹ ಈ ಕದಂಬವನ ಇದು ಅತ್ಯಂತ ವಿಶಿಷ್ಟವಾದುದು. ಇಲ್ಲಿಗೆ ನಮ್ಮವರು ಯಾವತ್ತೂ ಬರ್ತಾ ಇರ್ತಾರೆ, ಆದರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಿನ್ನನ್ನು ಕಂಡರು. ನಿನ್ನನ್ನು ನೋಡಿದರೆ ಈ ಲೋಕದ ಸಾಮಾನ್ಯ ಹೆಣ್ಣಿನಂತೆ ನೀನು ಕಾಣಲಿಲ್ಲ, ಅವರಿಗೂ ಕಾಣಲಿಲ್ಲ. ಲೋಕೋತ್ತರವಾದಂತಹ ಸೌಂದರ್ಯವನ್ನೇ ನಿನ್ನಲ್ಲಿ ಗುರುತಿಸಿದರು. ಅದನ್ನು ನಾನೂ ಮನಸಾರೆ ಒಪ್ಪಿಕೊಳ್ತಾ ಇದ್ದೇನೆ. ಆದ್ದರಿಂದಲೇ ನನಗೆ ಆಶ್ಚರ್ಯಕ್ಕೆ ಕಾರಣವಾಗುವಂತಹದ್ದು ಅಂತಹ ಅದ್ವಿತೀಯ ಸೌಂದರ್ಯವತಿ, ಅಲೌಕಿಕ ಸ್ವರೂಪವುಳ್ಳಂತಹ ನೀನು ಎಲ್ಲಿಯೋ ಇರಬೇಕಾದವಳು. ಅದು ಕೂಡ ಹೀಗೆಯೇ ಅಂತ ಹೇಳುವುದಕ್ಕಿಲ್ಲ, ನಿನಗೆ ಇಚ್ಛೆ ಬಂದಂತೆ. ಅಂತಂದ್ರೆ ಈ ರೀತಿಯದಾದಂತಹ ಸ್ವರೂಪವನ್ನು ಮತ್ತು ಚರ್ಯೆಯನ್ನು ನೀನೇ ಸ್ವಯಂ ಸ್ವೀಕರಿಸಿದ ಹಾಗುಂಟು. ಹಾಗೊಬ್ಬ ಒಂದು ವ್ಯವಹಾರವನ್ನು ತಾನಾಗಿ ಮಾಡ್ತಾನೆ ಅಸಹಜವಾದಂತಹ ಬಗೆಯಲ್ಲಿ, ಅನಿರೀಕ್ಷಿತವಾದಂತಹ ಸ್ಥಳದಲ್ಲಿ, ಅನಪೇಕ್ಷಿತವಾಗಿ ಅಂತಂದ್ರೆ ಅದಕ್ಕೇನೋ ಉದ್ದೇಶವೇ ಇರುವುದಿಲ್ಲವೇ? ಈ ಕದಂಬವನಕ್ಕೆ ನಿನ್ನ ಆಗಮನಕ್ಕೆ ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಕೇವಲ ವಿಹಾರಕ್ಕೆ ಬಹಳ ಮಂದಿ ಬರ್ತಾರೆ, ಶಿವಶಿವೆಯರೂ ಬಂದು ವಿಹರಿಸ್ತಾರಂತೆ.
ನಿನ್ನನ್ನು ನೋಡಿದರೆ ಆ ಶಿವೆಯ ಅಂಶ ಪೂರ್ಣವಾಗಿ ಉಂಟೋ ಎನ್ನುವುದು ಮನಸ್ಸಿಗೆ ಭಾಸವಾಗುವುದು ಹೌದಾದರೂ ಅವನನ್ನು ಬಿಟ್ಟು ನೀನಿರುವವಳಲ್ಲ. ಆದರೆ ನೀನೋರ್ವಳೇ ಇಲ್ಲಿದ್ದಿ ಎನ್ನುವುದರಿಂದಲೇ ಕುತೂಹಲಕ್ಕೆ ಕಾರಣವಾದದ್ದು. ನನ್ನಲ್ಲಿ ಕುತೂಹಲಕ್ಕೆ ಅನೇಕ ವಿಷಯಗಳುಂಟು. ಆದರೆ ಚಂಡಮುಂಡರಿಗೆ ಕುತೂಹಲ ವಿಶೇಷವಾಗಿ ನಿನ್ನ ಉಪಸ್ಥಿತಿಯಲ್ಲಿ ಕಂಡರೂ ಅದರಿಂದ ಒಂದು ಪ್ರಯೋಜನವನ್ನು ಕೂಡ ಅವರು ಕಂಡುಕೊಂಡರು. ಆ ಪ್ರಯೋಜನವನ್ನೇ ತಮ್ಮ ಒಡೆಯನಾದ ನಮ್ಮ ಶುಂಭಾಸುರನ ಕಿವಿಯಲ್ಲಿ ಅವರು ತುಂಬಿತು. ಬಯಕೆಯಾಗಿದೆ ನಮ್ಮ ಒಡೆಯನಾದಂತಹ ಶುಂಭಾಸುರನಿಗೆ ನಿನ್ನ ಮೇಲೆ ತಾಯಿ. ಅದು ಅಸಹಜ ಅಂತ ನನಗೆ ಕಾಣ್ತಾ ಇಲ್ಲ ಚಂಡಮುಂಡರ ವ್ಯಾಖ್ಯಾನದಿಂದ. ಆದರೆ ನಿನ್ನನ್ನು ಬಂದು ನೋಡಿದಾಗ ನೀನು ಅವರು ಹೇಳಿದಷ್ಟೇ ಅಲ್ಲ ಎನ್ನುವುದು ನನ್ನ ಅರಿವಿಗೆ ಬರ್ತದೆ. ನೀನು ಬಹಳ ದೊಡ್ಡವಳೇ ಹೌದು, ಖಂಡಿತ ಹೌದು. ಆದರೆ ಎಷ್ಟೇ ದೊಡ್ಡವಳಾದರೂ ಲೋಕದಲ್ಲಿ ನಿನ್ನ ಸ್ವರೂಪದಿಂದ ನೀನು ಹೆಣ್ಣೇ ಹೌದಾದ್ರೆ ಏಕಾಂಗಿಯಾಗಿಯೇ ಇರುವುದು ಶೋಭೆ ಅಲ್ವಲ್ಲ. ಆದ್ರಿಂದ ನಿನಗೂ ಜೊತೆಗೋರ್ವ ಬೇಕು, ನಮ್ಮ ಒಡೆಯನಿಗೂ ಜೊತೆಗೋರ್ವಳು ಬೇಕು. ಆ ಕುರಿತು ಮಾತನಾಡುವುದಕ್ಕೆ ಅವರೇ ಪ್ರಸ್ತಾಪಿಸಿದ್ದಾರಂತೆ ಚಂಡಮುಂಡರು. ಅಷ್ಟೇ ಮಾಡಿ ಹೋಗಿದ್ದಾರೆ, ಏನೋ ಪಂಥವನ್ನಿಟ್ಟಿದ್ದೀಯಂತೆ. ಹಾಗಾದ್ರೆ ಅಷ್ಟೇ ಸಾಲದು, ಮುಂದುವರಿಸಿ ಮಾತನಾಡು. ಹಾಗೆ ಮಾತುಕತೆಯನ್ನು ಮುಂದುವರಿಸಿ ಅದನ್ನೊಂದು ನಿಶ್ಚಯಿಸಿಕೊಂಡು ಹೋಗುವುದಕ್ಕೆ ಅಂತ ದೂತನಾದ ನನ್ನನ್ನು ನನ್ನೊಡೆಯ ಇಲ್ಲಿಗೆ ಕಳುಹಿಸಿದ್ದಾನೆ. ಶುಂಭ ಪ್ರೇಷಿತನಾಗಿ ಬಂದವನು ನಾನು. ತಾಯಿ, ನಮ್ಮ ಒಡೆಯ ಶುಂಭನ ಬಯಕೆ ಈವರೆಗೂ ಬ್ರಹ್ಮಚಾರಿಯೇ ಆಗಿ ಇರುವಂತಹ ಅವ ಈಗ ಸಂಸಾರಿಯಾಗುವ ಯೋಚನೆಯನ್ನು ಹೊಂದಿದ್ದಾನೆ ಅಂತಾದರೆ ಯಾವುದೋ ಅದೃಶ್ಯವಾದಂತಹ ಶಕ್ತಿಯೇ ಈವರೆಗೆ ಉದ್ಭವಿಸದೇ ಇದ್ದಂತಹ ಬಯಕೆಯನ್ನು ಅವನ ಮನಸ್ಸಿನಲ್ಲಿ ಉಂಟು ಮಾಡಿದ್ದಾನೆ ಅಥವಾ ಮಾಡಿದ್ದಾಳೆ ಎನ್ನುವುದೇ ಅರ್ಥ ಅಲ್ವೇ? ಅದೇನೋ ಇಡೀ ಲೋಕವನ್ನೇ ಆಳುವಂತಹ ಶಕ್ತಿಯಾಗಿಯೇ ನನಗೆ ಒಂದೊಮ್ಮೆಗೆ ನೀನು ಗೋಚರವಾಗುತ್ತಾ ಇದ್ದಿ. ಎಲ್ಲರ ಹೃದಯದಲ್ಲೂ ಬುದ್ಧಿ ರೂಪದಲ್ಲಿ ಇರುವ ಆ ತಾಯಿ ನಮ್ಮ ಶುಂಭಾಸುರನ ಬುದ್ಧಿಯನ್ನು ಪ್ರಚೋದಿಸಿದಳೇ. ಹಾಗಾದ್ರೆ ಪ್ರಚೋದಿಸಿದಳು ಅಂತಾದ್ರೆ ತನಗೆ ಬೇಕಾದ ಹಾಗೆ. ಶುಂಭಾಸುರನ ಪ್ರಚೋದನೆಯಲ್ಲಿ ಕಂಡದ್ದೇನು? ನಿನ್ನನ್ನೇ ವಿವಾಹವಾಗಬೇಕು ಅಂತ. ಅಂದ್ರೆ ಅವನನ್ನೇ ನೀನೂ ಬಯಸಿದೆಯಾ? ಅಲ್ಲ, ಬಯಸಿದ್ರೆ ತಪ್ಪಲ್ಲ, ಸರಿಯೇ. ಅದು ಒಳ್ಳೆ ಜೋಡಿ ನಿಮ್ಮದು. ಹೇಗಿದ್ದಾನೆ ಗೊತ್ತೋ ನಮ್ಮ ಒಡೆಯ? ಸ್ಮರಣೆ ಬಾರುಬನು ಸರಿ ನಿನಗಾತನು ವರಿಸುತ್ತಲವನ ಸಂತಸರಿ ನೆರೆ ಸುಖದಿಲ್ಲದನೆ ನಿರದ ಬಾಳೆನುತ ನೆರೆ ಸುಖದಿಲ್ಲದನೆ ನಿರದ ಬಾಳೆನುತವನುರಿದನು ಮಣಿಯುತ್ತ ಪದದಿ ಜನನಿಗೆ ಭಿನ್ನಗವನು ಕರುಣದು ನಿಂದು ಜನನಿ ಕದಂಬವನದಿಂದ ಹೋದಂತಹ ಸಂದೇಶ ಅಲ್ವೇ ತಾಯಿ? ಆ ಸಂದೇಶ ಯಾವ ಅರ್ಥದಲ್ಲಿ ಹೇಗಿರಬೇಕೋ ಹಾಗೆಯೇ ಶುಂಭನಿಗೆ ಮುಟ್ಟಿದೆ. ಅವನು ಏನು ನಿನ್ನ ವಿವರಣೆಯನ್ನು ಪ್ರಶಂಸೆಯನ್ನು ಚಂಡಮುಂಡರು ಕೊಟ್ಟರೋ ಮನಸ ನಿನಗೆ ಆಗಲೇ ಸೋತು ಹೋದವನಿದ್ದಾನೆ. ಅವನಾದರೂ ಯಾರೇ ವಿವಾಹ ಯೋಗ್ಯರಾದಂತಹ ಹೆಣ್ಣು ಮಕ್ಕಳು ನೋಡಿದರೆ ಶರಣಾಗುವಂತಹ ರೂಪದವನೇ, ಸುಮಾರ ನಿಭ ರೂಪನೇ ಆಗಿದ್ದಾನೆ. ಅದರ ಜೊತೆಗೆ ಇಡೀ ರಾಕ್ಷಸ ಸಾಮ್ರಾಜ್ಯ ಅಂದ್ರೆ ನಾವು ನಮ್ಮವರು ಮಾತ್ರ ಅಲ್ಲ, ನಮ್ಮ ಎಲ್ಲ ವರ್ಗಗಳೂ ಬಂದುವು. ಅದರ ಜೊತೆಗೆ ಕೆಳಗಿನ ಲೋಕ, ಮೇಲಿನ ಲೋಕ, 3 ಲೋಕಗಳನ್ನು ಗೆದ್ದವನಾಗಿದ್ದಾನೆ. ಒಂದರ್ಥದಲ್ಲಿ ಅವ ಈಗ ಬ್ರಹ್ಮಾಂಡಕ್ಕೆ ಒಡೆಯ.
ಲೌಕಿಕವಾದಂತಹ ದೃಷ್ಟಿಯಿಂದ ನಾವು ನೋಡುವಾಗ. ಮತ್ತೇನೋ ಬ್ರಹ್ಮಾಂಡದ ಒಡೆಯ ಅಥವಾ ಒಡತಿ ಅಂತ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡುವುದಿದ್ರೆ ಅದೃಶ್ಯವಾದಂತಹ ಶಕ್ತಿಗಷ್ಟೇ. ಆ ಶಕ್ತಿ ಬೇಕಾದಾಗ ಮೂರ್ತ ರೂಪ ಧರಿಸಿ ಬಂದೀತು. ಆದ್ರೆ ಇವ ಹಾಗಲ್ಲ, ಎಲ್ಲರಿಗೂ ಕಾಣಿಸಿಕೊಂಡು ತಾನಾಳುವಂತಹ ಮಂದಿಗೆ ತಾನೇ ತಂದೆಯೂ ಆಗಿ ತಾಯಿಯ ಸ್ಥಾನದಲ್ಲೂ ನಿಂತುಕೊಂಡು ಪಾಲನೆಯನ್ನು ಮಾಡ್ತಾನೆ. ಅವನ ವಾಮ ಭಾಗವನ್ನು ತುಂಬುವುದಕ್ಕೆ ಯೋಗ್ಯಳಾದವಳು ಮಾತ್ರ ಇನ್ನೂ ದೊರಕಿಲ್ಲ. ಲೋಕೋತ್ತರ ಸುಂದರಿಯು ಕುಳಿತಂತಹ ಟಿವಿಯಲ್ಲಿ ತಾನೂ ಸಾಮ್ರಾಜ್ಞಿ ಎನ್ನುವ ಭಾವವನ್ನು ಬೀರುವ ನೀನು ಅವನ ಜೊತೆಯಾದರೆ ಆ ನಿಮ್ಮ ಜೊತೆ ಅದೆಷ್ಟು ಸುಂದರವಾಗಿ ರಂಜಿಸೀತು ಗೊತ್ತೇ ಲೋಕದಲ್ಲಿ. ಅದಕ್ಕೆ ಉಪಮೆಗಳೇ ಸಿಗಲಿಕ್ಕಿಲ್ಲ. ಆದ್ರಿಂದ ತಾಯಿ, ನಿಮಗೂ ಒಳ್ಳೆಯದು, ನಮ್ಮೊಡೆಯ ಶುಂಭನ ಮನಸ್ಸಿಗೂ ಕೂಡ ಸಮಾಧಾನವಾಗ್ತದೆ. ನಿಮ್ಮನ್ನು ತಾಯಿಯ ರೂಪದಲ್ಲಿ ನಾನು ಬಂದಾಕ್ಷಣವೇ ಕಂಡೆ. ನನಗೆ ತಂದೆಯ ಸ್ಥಾನದಲ್ಲಿ ಶುಂಭನೇ ಇದ್ದಾನೆ. ನಿಜದಲ್ಲೂ ನೀವು ತಾಯಿ ತಂದೆಯರಾಗಿ ನಮ್ಮ ರಾಕ್ಷಸ ಸಾಮ್ರಾಜ್ಯವನ್ನು ಬೆಳಗಿದ್ರೆ ಎಷ್ಟು ಸುಂದರವಾದೀತು ಗೊತ್ತೇ. ಶುಂಭನ ಕಡೆಯಿಂದ ಈ ನನ್ನ ಭಿನ್ನಹವನ್ನು ಮನ್ನಿಸಿ ಪ್ರಸಾದವನ್ನು ಅನುಗ್ರಹಿಸಬೇಕು ತಾಯಿ. ನಗು ತಾನಾಗಿ ಹೊಮ್ಮಿದಾಗ ಹಸು ಕಳೆದುಕೊಂಡು ಬಿದ್ದು ಬಿಟ್ನಲ್ಲ. ಸಾಧು ಸಾಧು ಅವನು. ಒಡೆಯನ ಗುಣವೋ ಪೊಗಳಿದ ಬಿಡದಿದು ತಪ್ಪಲ್ಲ. ತನುಜ ನೀ ಪರೆಯುವುದು ಮಡಿದರೆ ದೈತ್ಯಗೆ ಕದನವ ನುಡಿಯುವರ್ಯಾರಿಲ್ದು ಬೀರಿ ಕರುಣಾರಸವ. ಒಡೆಯನ ಗುಣವ ಪೊಗಳಿದ ಬಿಡದಿದು ತಪ್ಪಲ್ಲ. ಮಡಿದು ಬಿದ್ದ ಸುಗ್ರೀವನನ್ನು ಕಾಣುವಾಗ ಮುಗ್ಧ ಶಿಶುವನ್ನು ಸ್ಮರಣೆಗೆ ತರ್ತಾನೆ ಅವನು. ತನ್ನ ಸರ್ವೋತ್ಕರ್ಷಕ್ಕೆ ಹೇತುವಾದಂತಹ ತಾಯಿಯ ಮಡಿಲಿಗೆ ಒಪ್ಪಿಸಿಕೊಂಡ್ರು. ಆ ಶೈಶವದ ಮುಗ್ಧತೆ ಹೇಗಿರ್ತದೆ ಅಂದ್ರೆ, ಮಗು ಸಹಿಸುವುದಕ್ಕಾಗದ ನಗುವಿನ ಸ್ವರಕ್ಕೂ ಬೆಚ್ಚಿ ಬೀಳುವಂತೆ. ನಗೆಯಾಡುವುದು ತಾಯಿಯೇ ಆದರೂ ಸ್ವರ ತನ್ನ ಪರಿಮಿತಿಯನ್ನು ಮೀರಿ ಎತ್ತರಿಸಲ್ಪಟ್ಟಿತು ಅಂತಾದ್ರೆ ಆ ಮಗುವೆ, ಅದು ತನಕ ಪಾಲಿತವಾದ ಮಗುವೆ ಬೆಚ್ಚಿ ಬೀಳುತ್ತದೆ, ಅಳುವುದಕ್ಕೆ ತೊಡಗುತ್ತದೆ. ಪ್ರಾಜ್ಞತೆಯು ಮುಗ್ಧತೆಯು ಒಂದಾಗುವುದು ಅಪೂರ್ವ ವಿದ್ಯಮಾನ. ಅರಿವನ್ನು ಹೊಂದಿದರೂ ಕೂಡ ಎಲ್ಲಿ ಯಾಕಾಗಿ ಎಂಬಂತಹ ಪ್ರಜ್ಞಾ ಜಾಗೃತಿ ಇದ್ದದ್ದರಿಂದ ಗುಣಲಕ್ಷಣಗಳಿಂದ ನನ್ನನ್ನೇ ಗ್ರಹಿಸ್ತಾ ಮುನ್ನಡೆದ ಸುಗ್ರೀವ ಅಂತರಂಗದಲ್ಲಿ ಒಂದರ್ಥದ ಪ್ರಪನ್ನತೆಯನ್ನೇ ತೋರ್ತಾ ಕರ್ತವ್ಯ ನಿರ್ವಾಹವನ್ನು ನಿರ್ಮಮತೆಯಿಂದ ಮಾಡ್ತಾ ಸಾಗಿದ. ತಾಯಿ ಅಂತ ನನ್ನನ್ನು ತಿಳಿಯುವಷ್ಟು ಪ್ರಜ್ಞೆ ಉಂಟು, ಆದ್ರೂ ಮದುವೆ ಆಗುತ್ತೀಯೋ ಅಂತ ಕೇಳ್ತಾನೆ. ಆ ಮದುವೆ ಸಂಗತವಾಗುತ್ತದೆ ಯಾಕೆ ಎಂಬುದಕ್ಕೆ ನಿದರ್ಶಕವಾಗಿ ತನ್ನ ಒಡೆಯನ ಗುಣವನ್ನೇ ಹೊಗಳುತ್ತಾನೆ. ತಪ್ಪೇನುಂಟಿದ್ರಲ್ಲಿ? ಇಲ್ಲ. ದಯಾರ್ದ್ರ ಹೃದಯಾಗಿ ಅವನು ಮಾತಾಡಿರುವಾಗ ಆ ದಯೆಯೇ ಅವನನ್ನು ಮುಟ್ಟಬೇಕಾದದ್ದು, ತಟ್ಟಬೇಕಾದದ್ದು, ಎಬ್ಬಿಸಬೇಕಾದದ್ದು ವಿಹಿತ. ಮಾತ್ರ ಅಲ್ಲ, ಬಂದಂತಹ ಸಂದೇಶಚರನಾದ ಸಂಧಾನಕಾರನಾದ ಸುಗ್ರೀವ ಬಿದ್ದರೆ ನಾ ಹೇಳಬೇಕಾದದ್ದನ್ನು ಈ ಸಂದರ್ಭದಲ್ಲಿ ಅಲ್ಲಿ ತಲುಪಿಸುವುದ್ಯಾ? ತಲುಪಿಸಬೇಕಲ್ಲ. ಮಾತ್ರ ಅಲ್ಲ, ಯಾವ ವಿದ್ವೇಷವು ನನಗೆ ಅಪೇಕ್ಷಿತವಲ್ಲ ಅಂತ ತೋರುವುದಕ್ಕೆ ಇವನನ್ನು ಎಬ್ಬಿಸುವುದಲ್ಲದೆ ಅದಕ್ಕಿಂತ ಪ್ರಶಸ್ತವಾದ ಬೇರೊಂದು ಮಾರ್ಗ ಇಲ್ಲ. ವರ್ಣ ವೈಷಮ್ಯ ನನಗಿಲ್ಲ, ವರ್ಗ ವಿದ್ವೇಷ ನನಗೆ ಸಲ್ಲ, ಯಾವುದೇ ನಿರ್ದಿಷ್ಟವಾದ ಕುಲದ ಕಂಟಕ ಸ್ವರೂಪಳು ನಾನಲ್ಲ. ಇದಿಷ್ಟು ಗೊತ್ತಾಗಬೇಕಾದ್ರೆ ಧನುಜ ಕುಲಕ್ಕೆ ಅಧೀನನಾಗಿರುವ ಮಹಾಮಾತ್ಯನಾದ ಸುಗ್ರೀವನನ್ನು ನಾನು ಎಬ್ಬಿಸಬೇಕು.
ವ್ಯಕ್ತಿ ವಿದ್ವೇಷವೂ ಅಲ್ಲ, ವರ್ಣ ವಿದ್ವೇಷವೂ ಅಲ್ಲ, ವರ್ಗ ವಿದ್ವೇಷವೂ ಅಲ್ಲ. ನೀವು ಹೊಂದಿರಬಹುದಾದ ಗುಣಗಳೇ ನಿಮ್ಮನ್ನು ಯಾವ ನೆಲೆಯಲ್ಲಿ ನಾ ಕಾಣಬೇಕೋ ಹಾಗೆ ಕಾಣುವಂತೆ ನಿರ್ಬಂಧಿಸ್ತದೆ ಅಂತ ತೋರಬೇಕಾದ್ರೆ ಇವ ಹೇಳಬೇಕು. ಪಾಪ ಮಗುವಿನಂತಿದ್ದಾನೆ, ಎದ್ದು ನಿಲ್ಲಿ, ಎದ್ದು ನಿಲ್ಲಿ, ಎದ್ದು ನಿಲ್ಲಿ. ತಪ್ಪು ಮಾಡಿದೆ ತಾಯಿ ನೀನು. ಯಾಕಪ್ಪ? ನನಗದೇ ಒಳ್ಳೇದಿತ್ತು, ಅಲ್ಲಿಗೆ ಮುಗಿಯುತ್ತಿತ್ತಲ್ಲ. ಹಾ, ಮನಸ್ಸಿದ್ದು ಮಾಡಿದ ಕೆಲಸ ಅಲ್ಲ ತಾಯಿ ಅದು. ಅರ್ಥ ಆದ್ರಿಂದಲೇ ಎದ್ದೆ. ಯಾಕೆ ಬದುಕಿಸಿದೆ ತಾಯಿ? ಮರಳಿ ಬದುಕಿ ಆ, ಏನು ಮಾಡುವುದು? ಇನ್ನೇನು ಮಾಡಬೇಕೋ ಎಂಬ ಬೆದರಿಕೆ ಅಲ್ವೋ? ಬೆದರಬೇಡ. ಬೆದರದಿರಯ್ಯ ಬೀಳುವುದನ್ನೆಲ್ಲ ಲಾಲಿಸು ಅಧಿಕ ಶುಂಭಾಗ್ಯನೆಂದು ಅದನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೀಳಲ್ಯಾಕೆ ಬಂದು. ಹೆದರಬೇಡ. ಹೊಂದಿದ ಜನ್ಮದಲ್ಲೇ ನಾನು ಮಾಡುವುದಕ್ಕೆ ಮನಸ್ಸಿಲ್ಲದಿದ್ದರೂ ತೊಡಗಿಕೊಳ್ಳಬೇಕಾದ ಕರ್ಮಗಳ ಸಂಕುಲ ನಿನ್ನನ್ನು ಆವರಿಸಿ ನಿಂತ ಕಾಲದಲ್ಲಿ ಇಷ್ಟವಿಲ್ಲದಿದ್ದರೂ ಕಷ್ಟಪಟ್ಟಾದರೂ ಮಾಡಲೇಬೇಕಲ್ಲ ಅಂತ ಮಾಡ್ತಾ ನರಳಿದೆ ನೀನು, ಅರಿತೆ ನಾನು. ಹೌದು, ಆದರೂ ಅದು ಅಸಹ್ಯವಾದಾಗ ಒಮ್ಮೆ ಇದಕ್ಕೊಂದು ಕೊನೆ ಬರಬಾರ್ದೇ ಅಂತ ಬಯಸ್ತಾರೆ. ಒಂದು ಹಂತದಲ್ಲಿ ನಿನ್ನ ಆ ಬಯಕೆಯೇ ನಿನ್ನ ಆ ಬೀಳುವಿಕೆಗೆ ಕಾರಣವಾಯಿತೋ ಏನೋ. ಆದ್ದರಿಂದ ನನಗದು ಪಕ್ಕನೆ ನಿನ್ನ ತುಟಿ ಅರಳಿದಾಗ ಕಂಡದ್ದು ನಗೆಯೇ. ಅದನ್ನು ಅನುಗ್ರಹ ರೂಪದಲ್ಲೇ ಸ್ವೀಕಾರ ಮಾಡಿ ಕಣ್ಣು ಮುಚ್ಚಿದ್ದು ನಾನು. ಮರಳಿ ನೀನು ಕಣ್ ತೆರೆದದ್ದು ಯಾಕೆ ಗೊತ್ತೋ? ಕಣ್ಣು ತೆರೆದಾಗ ಮತ್ತೆ ಭಯ ಆಯಿತು. ಇಲ್ಲ, ಯಾಕಂದ್ರೆ ಮತ್ತೆ ಮೃತ್ಯುವಿಗೆ ನನ್ನನ್ನು ಎಳೆದೆಯಲ್ಲ ನೀನು. ಬಯಕೆ ಎಲ್ಲ ಬಿಟ್ರೆ ಕಣ್ಮುಚ್ಚಿದವರು ಮತ್ತೆ ಕಣ್ ತೆರೆಯುವುದಿಲ್ಲ. ಈ ಬಯಕೆಗಳೇ ಮೃತ್ಯು ರೂಪವಾದ್ದಲ್ವೇ ತಾಯಿ? ಹುಟ್ಟಿಗೂ ಬಯಕೆಗಳೇ ಕಾರಣ ಅಲ್ವೋ ಸುಗ್ರೀವ? ಹೌದು. ನೀನು ಕಣ್ಮುಚ್ಚುವ ಮೊದಲು ಹಂಬಲಿಸಿದ್ದೇನು ಅಂತ ಈಗ ಒಮ್ಮೆ ಸ್ಮರಿಸಿಕೋ. ಅನುಚಿತವಾದದ್ದನ್ನಾದರೂ ಮಾಡಲೇಬೇಕಾದ ಬದ್ಧತೆ ಹೊಂದಿದಂತಹ ಒಬ್ಬ ಒಡೆಯನ ಆಳಾಗಿ ಇರುವುದಕ್ಕಿಂತ ಉಚಿತವಾದದ್ದನ್ನೇ ಮಾಡಿಸುವ ಈ ಅಮ್ಮನಿಗೆ ಮಗನಾಗಬಾರ್ದೋ ಅಂತ. ಅಲ್ಲ, ಮಂತ್ರಿಯಾಗಿ ನನ್ನ ಹೊಣೆಗಾರಿಕೆಯೂ ಹೌದು, ಅದನ್ನು ಮಾಡಿಯೂ ಇದ್ದೆ ನೀನು. ಆದರೆ ಭ್ರಾಂತಿಯ ಸ್ಥಿತಿಯಲ್ಲಿ ಅವರಿಗೂ ಕೆಲಸ ಇರುವುದಿಲ್ಲ. ಯಥಾರ್ಥ ದರ್ಶನ ಮಾಡಿಸುವ ಸಾಮರ್ಥ್ಯ ನಿನ್ನಲ್ಲಿಲ್ಲ, ಆ, ಅವ ಭ್ರಾಂತಿಯನ್ನು ಬಿಡಲಲ್ಲ. ಹೌದು. ಹೀಗಿರುವಾಗ ಸರಿಯನ್ನೇ ಮಾಡಿಸುವ ಅಮ್ಮನಿಗೆ ಮಗುವಾದುದಾದ್ರೂ ಆದೀತು, ಹಾ, ಈ ಸಚಿವತ್ವ ಅಲ್ಲ ಅಂತ ಕಂಡದ್ದರಿಂದ ಹಾ, ಅಲ್ಲಿನ ಬಯಕೆ ಸತ್ತದ್ದರಿಂದ ಬಿದ್ದೆ. ನನಗೆ ಸತ್ತ. ಇಲ್ಲಿಗೆ ಅಧೀನನಾಗಿರಬೇಕೆಂಬ ಬಯಕೆ ಹಾ. ಹುಟ್ಟುತ್ತಾ ಇರುವಾಗ ಬಿದ್ದದ್ದರಿಂದ ಎದ್ದೆ. ಹಾ, ಆದ್ರೆ ಈಗ ಅದರಂತೆ ಇರು. ಆ, ಈಗ ಅದರಂತೆ ಹಾಗಿರ್ಲಿಕ್ಕಾಗುತ್ತದೋ? ಈಗ ನೀ ಮರಳಿ ಎದ್ದದ್ದು ಯಾರಿಂದ ಅಂತ ತಿಳಿಯಿತಿ? ನಿನ್ನ ಪ್ರಸಾದವೇ ಅದು. ನೀ ಬಂದದ್ದು ಕಳಿಸಿದವರು ಕಳಿಸಿಕೊಟ್ಟ ನಮ್ಮ ಒಡೆಯ. ಈಗ ನೀ ಹೋಗುವುದು ನಾ ಕಳಿಸಿಕೊಟ್ರೆ ನಾ ಹೇಳಿದಂತೆ ಹೋದ್ರೆ ಆಕ್ಷೇಪ ಉಂಟಾ? ನಾನು ಹೋಗುವುದು ನಮ್ಮವರ ಆಳಾಗಿಯೇ ತಾನೇ. ಆಳಾಗಿ ಬಂದವನು ಹೋಗು, ಆ, ಆದರೆ ಆಳುವುದಕ್ಕೊಂದು ಪರಿಮಿತಿ ಉಂಟು ಎಂಬುದನ್ನು ಅವನಿಗೆ ಸೂಚಿಸುವ ಕರ್ತವ್ಯವನ್ನು ಹೊತ್ತು ಹೋಗು. ಈಗ ನೀ ಬಂದದ್ದು ನಿನ್ನಿಂದ ಶುಂಭನ ಆಜ್ಞೆಯನ್ನು ಧರಿಸಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವನು. ನಾನು ಆಡಿದ್ದನ್ನು ಧರಿಸಿ ಹೋಗು. ಏನಾಡ್ತಿ ತಾಯಿ? ನೀ ಹೇಳಿದಂತ ಎಲ್ಲ ವೈಶಿಷ್ಟ್ಯ ಅವನಲ್ಲಿರಬಹುದು, ಖಂಡಿತ ಉಂಟು. ನನ್ನನ್ನು ವರಿಸುವುದಕ್ಕದು ಸಾಲದು. ನನ್ನನ್ನು ವರಣ ಮಾಡುವುದಕ್ಕದು ಸಾಲದು. ಮತ್ತೆ ಹಾಗಾದ್ರೆ ಎಷ್ಟು ಏನು? ನನ್ನನ್ನು ವರಿಸುವವರು ನನ್ನನ್ನು ಮೀರಬೇಕು. ನನ್ನನ್ನು ಮೀರಬೇಕಾದರೆ ಮೊದಲು ನನ್ನ ಎತ್ತರವನ್ನು ಏರಬೇಕು, ಅದಕ್ಕಿಂತಲೂ ಏರಬಲ್ಲೆ ಅಂತ ಸಾರಬೇಕು. ನೀನೆಷ್ಟೆತ್ತರದಲ್ಲಿ ಇದ್ದಿ ಎನ್ನುವುದನ್ನು ಕಂಡವನು ನಾನು. ಆದ್ದರಿಂದಲೇ ನೀನು ಹೇಳಿದ್ರೆ ಅವನಿಗೆ ಅರ್ಥ ಆದರೆ ಆಗಿದೆ. ನಾನು ಕಂಡದ್ದನ್ನು ಹೇಳಿದ್ರೆ ಅವನು ನಂಬುತ್ತಾನೋ? ನಂಬದಿದ್ದರೆ ಆಪ್ತವಾಕ್ಯದ ಪ್ರಾಮಾಣ್ಯವನ್ನು ನಾವು ಶಂಕಿಸಿದರೆ ಹಾ. ಅನುಭವವೇ ಪರಮ ಪ್ರಮಾಣವಾಗ್ತದೆ ಸುಗ್ರೀವ. ಯಥಾರ್ಥ ದರ್ಶನ ಮಾಡಿದವರು ಕಂಡದ್ದನ್ನು ಕಂಡಂತೆ ಹೇಳಿದ್ರಲ್ವೋ, ವೇದಾದಿಗಳಿಗೆ ಆಪ್ತವಾಕ್ಯತ್ವ ಸಿದ್ಧಿಸುವುದು ಹಾಗೆ ಅಲ್ವೋ? ಹೌದು.
ಯಥಾರ್ಥ ದರ್ಶನವಾಗಿ ಅದನ್ನೇ ಲೋಕಕ್ಕೆ ಸಾರಿದ್ದರಿಂದ ಅದು ಆಪ್ತವಚನ ಪ್ರಮಾಣ. ನೀನು ಹೇಳಿದ್ದನ್ನಷ್ಟು ಹಾಗೆಯೇ ಹೇಳಿಬಿಡ್ತೇನೆ. ನೀನವನಿಗೆ ಚೋದನೆ ಕೊಟ್ರೆ ಅವನಿಗದು ಮನಸ್ಸಿಗೆ ಕಂಡು ಹೋಗ್ಲಿಕ್ಕೂ ಸಾಕು. ವರಿಸುವ ಮನ ಇದ್ದವರು ಬರಬೇಕಾದ ಬಗೆ ಬೇರೆ ಅಂತ ಹೇಳು. ನೀ ಬಂದದ್ದು ಅದಕ್ಕಲ್ಲ, ಹೀಗೆ ನಿನ್ನಂಥವರು ಬರಬಹುದು. ಆ ಬಯಕೆಯನ್ನು ಬಗೆಯಲ್ಲಿ ಹೊತ್ತವರು ಬರಬೇಕಾದದ್ದು ಆಯುಧ ಹಸ್ತರಾಗಿ, ಬಲ ಸಂಪನ್ನರಾಗಿ, ಮೀರುವ ಪ್ರಬಲ ವಾಂಛೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ದೀಕ್ಷಿತರಾಗಿ. ಅದಕ್ಕೆ ಸಾಮರ್ಥ್ಯ ಉಂಟು ಅಂತಾದ್ರೆ ನಿರೂಪಿಸಲಿ. ಈಗ ಅಮಾತ್ಯನಾಗಿ ಅವನ ಅಂತರಂಗವನ್ನು ಅರಿತದ್ದರಿಂದ ಕೇಳ್ತೇನೆ, ಏನು ತಾಯಿ? ಅದೃಷ್ಟವಾದ ದೈವಕ್ಕಿಂತ ಪುರುಷಾಯತ್ತವಾದಂತಹ ಪ್ರಯತ್ನಕ್ಕೆ ಇಂಬುಗೊಟ್ಟು ಬದುಕಿದವನಲ್ವೋ ನಿನ್ನ ಶುಂಭ? ನಾವೆಲ್ಲರೂ ನಂಬಿದವರು ಹಾಗೆ. ದೈವಂ ನಿಹತ್ಯ ಕುರು ಪೌರುಷಂ. ಅದಕ್ಕೆ ಕಾರಣವಾಗುವುದು ಆತ್ಮಶಕ್ತಿ ಮಾತ್ರ ಅಂತ. ಹಾಗಾದ್ರೆ ನೋಡುವ, ಅದರಲ್ಲೇ ಮುಂದುವರಿದವರು ಕೆಲವರು ವಿಫಲರಾದ ಮೇಲೆ ಒಂದು ಹೇಳಿದ್ರಲ್ಲ, ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಗೋತ್ರ ದೋಷ. ಯತ್ನ ಮಾಡಿ ಸಿದ್ಧಿಸಲಿಲ್ಲ ಅಂತಾದ್ರೆ ದೋಷ ಏನದ್ರಲ್ಲಿ? ಆದರೆ ಸರಿ, ಸಿದ್ಧಿಸದೇ ಇದ್ರೆ ದೊಡ್ಡದಲ್ಲ, ಪರಿಣಾಮದಲ್ಲಿ ಒಂದನ್ನು ಯತ್ನ ಮಾಡುವುದಕ್ಕೆ ಹೋಗಿ ಅದು ಇನ್ನೊಂದಾಗಬಾರದಲ್ಲ. ಅದನ್ನು ಯೋಚಿಸಬೇಕಾದವರು ಯಾರು ಸುಗ್ರೀವ? ಅವನೇ. ಯೋಚಿಸುವುದಕ್ಕೆ ಪ್ರಚೋದನೆ ಕೊಡು. ಸುದ್ದಿ ಮಾಡುವುದಕ್ಕೆ ಹೊರಡುವುದೊಂದು, ಆಗುವುದು ಇನ್ನೊಂದು ಅಂತಾದ್ರೆ ಬೇಕೋ ಇದು ಅಂತ ಕೇಳು. ಮತ್ತು ಬೇಡವಾದದ್ದು ಬೇಕು ಅಂತ ಅನಿಸಿದರೆ ಅವನಿಗೆ ಬೇಕಾದದ್ದನ್ನು ಕೊಡುವುದಕ್ಕೆ ಸನ್ನದ್ಧಳಾಗಿ ಇಲ್ಲಿದ್ದೇನೆ, ಹೋಗಿ ಹೇಳು. ಈವರೆಗೆ ನಾನು ಪೂಜಿಸಿದ್ದು ನಮ್ಮ ಒಡೆಯನನ್ನು ಮಾತ್ರ, ಬೇರೆ ದೇವರಿಗೆ ಕೈ ಮುಗಿದವನು ಅಲ್ಲ. ಸರಿ, ಶುಂಭಾಸುರನೇ ನನಗೆ ದೇವರು. ಈ ಕ್ಷಣದಿಂದ ನೀನೇನು ಅಂತ ಗೊತ್ತಾದ ಮೇಲೆ ನಾನು ಬಯಸದೇ ಇದ್ದರೂ ನಿನ್ನ ಚಿತ್ರ ನನ್ನ ಮನಸ್ಸಿನಿಂದ ಮರೆಯಾಗ್ಲಿಕ್ಕಿಲ್ಲ ತಾಯಿ. ಕೈಗಳು ಸದಾ ಅದಕ್ಕೆ ಮುಗಿಯುತ್ತಾ ಇರ್ತವೆ. ನೀನೇನು ಅಂದೆಯೋ ಅಕ್ಷರಶಃ ಅದನ್ನು ಅಲ್ಲಿಗೆ ಮುಟ್ಟಿಸ್ತೇನೆ. ಮತ್ತೆ ನೀನೇನು ಬಯಸ್ತೀಯೋ ಹಾಗೆಯೇ ಆಗಲಿ. ಒಂದು ಭರವಸೆ ಕೊಡ್ತೇನೆ. ಏನಮ್ಮ? ನೀ ಅಲ್ಲಿ ಹೋಗಿ ಹೇಳಬೇಕಾದದ್ದು ಹೇಳಿದ ಮೇಲೂ ನಿನ್ನನ್ನು ಸುಗ್ರೀವ ಅಂತ ಮಾನಿಸಿದರೆ ಅವರ ಧ್ವನಿ ಉಳಿಯುತ್ತದೆ. ನೀ ಹೇಳಬೇಕಾದದ್ದನ್ನು ಹೇಳುವಾಗ ಆ ಗ್ರೀವದಲ್ಲಿ ಬಂದ ಸ್ವರ ನಮಗೆ ತ್ಯಾಜ್ಯ ಅಂತ ಧಿಕ್ಕರಿಸಿದರೆ ಅಸುರ ಸಂತತಿಯ ಧ್ವನಿ ಅಡಗುತ್ತದೆ. ಆ ಧ್ವನಿ ಉಳಿಯಬೇಕೋ, ಬೆಳೆಯಬೇಕೋ, ಅಳಿಯಬೇಕೋ ಸುಗ್ರೀವನಿಗೆ ಸಿಕ್ಕಿದ ಮಾನ್ಯತೆಯಿಂದ ನಿರ್ಣಯ ಆಗ್ತದೆ. ಸರಿ ತಾಯಿ, ಸರಿ, ಹೋಗಪ್ಪ, ಬರ್ತೇನೆ. ಹೋಗ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.